ಹಲೋ ಮಕ್ಕಳೇ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ನೀವು ಚೆನ್ನಾಗೇ ಇರಲೇಬೇಕು. ನೀವು ಚೆನ್ನಾಗಿಲ್ಲ ಅಂದರೂ ಕೂಲಮ್ಸ್ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕಂದರೆ ಫುಲ್ ಏನೇನು ಕ್ವಶನ್ಸ್ ಇರುತ್ತೋ, ಯಾವ ರೀತಿ ಕ್ವಶನ್ ಬರುತ್ತೋ ಎಲ್ಲ ಡಿಸ್ಕಸ್ ಮಾಡ್ತೀನಿ ಇವತ್ತು. ಆಲ್ರೆಡಿ ನಿಮಗೆ ಎಲೆಕ್ಟ್ರಿಕ್ ಚಾರ್ಜ್ ಮತ್ತು ಫೀಲ್ಡ್ಸ್ ಬಗ್ಗೆ ಆಲ್ರೆಡಿ ಕಾನ್ಸೆಪ್ಟ್ ಕ್ಯಾಪ್ಸೂಲ್ನ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ. ಮತ್ತು ಇನ್ನೊಂದು ಕೂಡ ಇಲ್ಲಿ ಕೂಡ ನಾನು ಬರೀ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ನನ್ನ ಕೈಲಿ ಏನಿದೆ PDF ಇದೆ ಅಲ್ವಾ, ಈ PDF ನ ಆಲ್ರೆಡಿ ಅಪ್ಲೋಡ್ ಮಾಡ್ತೀನಿ. ನಾನೀಗ ಡೌನ್ಲೋಡ್ ಮಾಡ್ಕೊಳ್ಳಿ. ಆದರೆ ಲಾಸ್ಟಲ್ಲಿ ನೋಡಿ, ಬರೀ ಕ್ವಶನ್ಸ್ ಅಷ್ಟೇ ಇದರಲ್ಲಿ, ಆನ್ಸರ್ಸ್ ನಾನೇ ಇಲ್ಲಿ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಾನು ಯಾವತ್ತೂ ಹೇಳ್ತೀನಲ್ವಾ, ಕ್ವಶನ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ. ಆ ಕ್ವಶನ್ ಮಾಡಿದಾಗ ಅದರಿಂದ ಕಾನ್ಸೆಪ್ಟ್ ಇದೆಲ್ಲ, ಅದೇ ವೆರಿ ಇಂಪಾರ್ಟೆಂಟ್. ನಾನು ಒಂದು ಕ್ವಶನ್ ಟೀಚ್ ಮಾಡಿದ್ರೆ ನೀವು ಮಿನಿಮಮ್ ಅದೇ ರೀತಿ 10 ಕ್ವಶನ್ ಈಸಿಯಾಗಿ ಮಾಡ್ತೀರಾ. ಕ್ವಶನ್ ಜೊತೆ ಕಾನ್ಸೆಪ್ಟ್ ಯಾವ ರೀತಿ ಫಾಸ್ಟಾಗಿ ಮಾಡಬೇಕು, ಮತ್ತು ಅದ್ರ ಹಿಂದೆ ಕಡೆ ಏನು ಕಾನ್ಸೆಪ್ಟ್ ಇದೆ, ಮತ್ತು ಕ್ವಶನ್ನ ಯಾವ ರೀತಿ ಟೆಸ್ಟ್ ಮಾಡ್ಬೋದು ಅಂತ ಎಲ್ಲ ಡಿಸ್ಕಸ್ ಮಾಡೋಣ ಇವತ್ತು. ಸೊ ಕೂಲಮ್ಸ್ ಮೇಲೆ 4 ಕ್ವಶನ್ ಮಾಡಿದೆ, ಪಿಕ್ ಮಾಡಿ CET ಇಂದ. ಎಲ್ಲ ಪ್ರೀವಿಯಸ್ ಇಯರ್ಸ್ 2020 ಪಿಕ್ ಮಾಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ಇಟ್. ಆ್ಯಂಡ್ ನೀವು ಇನ್ನೂ ವಿಡಿಯೋ ಕಾನ್ಸೆಪ್ಟ್ ನೋಡಲಂದ್ರೆ ಚೆಕ್ ಮಾಡ್ಕೊಂಡು ಬನ್ನಿ. ಸೊ ಇವತ್ತು ಕೂಲಮ್ಸ್ ಲಾನ ಚಿತ್ರಣ ಮಾಡೋಣ. ಲೆಟ್ ಸ್ಟಾರ್ಟ್ ಇಟ್. ಓಕೆ, ಕೂಲಮ್ಸ್ ಲಾ ಏನಪ್ಪ? ಕೂಲಮ್ಸ್ ಲಾ ಅಂದರೆ ಫಸ್ಟ್ ಕ್ವಶನ್ ನೋಡಿ ಇಲ್ಲಿ. ಅ ಸರ್ಟನ್ ಚಾರ್ಜ್ ಆಫ್ 2 Qs ಡಿವೈಡ್ ಇಂಟು ಅಟ್ ಫಸ್ಟ್ ಇಂಟು 2 ಪಾರ್ಟ್ಸ್. ಅಲ್ಲಿ ರೈಟ್ ಕ್ವಶನ್ ಬರೀತೀನಿ ಆ್ಯಕ್ಚುಲಿ. ಎಂತಕ್ಕೆ ಅಂದರೆ ನನ್ನ ಕ್ವಶನ್ ಬರೀಬೇಕಾದ್ರೆ ನೀವು ಅನಲೈಸ್ ಮಾಡಿ. ಅ ಸರ್ಟನ್ ಚಾರ್ಜ್ ಆಫ್ 2 Q ಇರುತ್ತೆ, ಆ್ಯಂಡ್ ಇಟ್ ಇಸ್ ಡಿವೈಡೆಡ್ ಇಂಟು Q1 ಆ್ಯಂಡ್ Q2. ಇಟ್ ಇಸ್ ಡಿವೈಡೆಡ್ ಇಂಟು ವಾಟ್? Q1 ಆ್ಯಂಡ್ Q2 ಡಿವೈಡ್ ಆಗಿರುತ್ತೆ. ಆ್ಯಂಡ್ ಆದಮೇಲೆ ಲೇಟರ್ ದೀಸ್ ಚಾರ್ಜಸ್ ಅದನ್ನು ಡಿವೈಡ್ ಮಾಡಿಬಿಟ್ಟು ಲೇಟರ್ ದ ಚಾರ್ಜಸ್, ವಾಟ್ ಆರ್ ದ ಚಾರ್ಜಸ್ ಆರ್ ಪ್ಲೇಸ್ಡ್ ಅಟ್ ಸರ್ಟನ್ ಡಿಸ್ಟೆನ್ಸ್, ಕೆಲವೊಂದು ಯಾವುದೋ ಒಂದು ಡಿಸ್ಟೆನ್ಸಲ್ಲಿ ಪ್ಲೇಸ್ ಮಾಡ್ತಾರೆ. ಆ್ಯಂಡ್ ವೆನ್ ದೇ ಪ್ಲೇಸ್ ಅಟ್ ಸರ್ಟನ್ ಡಿಸ್ಟೆನ್ಸ್, ಈ ಹೆಂಗಿದ್ರು ಇದು ಅಪ್ಲೋಡ್, ಅಲ್ಲಿ ಪುಟ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಡೌನ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ಇಫ್ ದ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ 2 ಚಾರ್ಜಸ್ ಇಸ್ ಮ್ಯಾಕ್ಸಿಮಮ್, if the force of interaction between force of interaction between them is maximum. So ಏನಪ್ಪ ಇದು? what is the ratio of, ಕ್ವಶನ್ ಅಂದರೆ what is the ratio of Q by Q1? so Q by one of the charges, Q by Q1. ಇದಕ್ಕೆ ನಿಮ್ಗೆ ಆಪ್ಷನ್ ಬಂದ್ಬಿಟ್ಟು, so what is this ratio ಅಂತ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. A is equal to 1, B is equal to 4, and C is equal to 0.5, and D is equal to 2. ಈಗ ನಿಮ್ಮ ಕ್ವಶನ್ ನೋಡಿದ ತಕ್ಷಣ ಏನು ಮಾಡಬೇಕಂದ್ರೆ, ಫಸ್ಟ್ ಕ್ವಶನ್ ಅನಲೈಸ್ ಮಾಡಿ. ಏನು ಕ್ವಶನ್ ಇಲ್ಲಿ? ಒಂದು ಯಾವುದೋ ಒಂದು ಚಾರ್ಜ್ 2Q ಇದೆ, ಅದನ್ನ ಡಿವೈಡ್ ಮಾಡಿದ್ವಿ Q1 Q2 ಅಂತ. ನಾನು ಹೆಂಗೆ ಡಿವೈಡ್ ಮಾಡ್ಬೋದು? 1Q ಐ ಕ್ಯಾನ್ ಡಿವೈಡ್ ವಾಟ್ ಎವರ್ ಐ ವಾಂಟ್. 1Q 0.5 1.5Q ಆ ರೀತಿ. ಸೊ ಐ ಕ್ಯಾನ್ ಡಿವೈಡ್ ಐದರ್ ಲೈಕ್ 1Q ಆರ್ 1Q. ಈ 2Q ಇದೆಯಲ್ವಾ, ಈ 2Qನ ಐ ಕ್ಯಾನ್ ಡಿವೈಡ್ ಲೈಕ್ 1Q or 1Q, or I can divide like 0.7Q or maybe 0.7 ಅಂದರೆ 1.3Q, or ನಾನು 0.5Q ಅಂತ ಮಾಡ್ಬೋದು, ಇಲ್ಲಾಂದರೆ 1.5Q ಅಂತ ಮಾಡ್ಬೋದು. ಐ ಕ್ಯಾನ್ ಡಿವೈಡ್ ವಾಟ್ ಎವರ್ ಐ ವಾಂಟ್. ಸೊ ಇಲ್ಲಿ 1.5 ಇಲ್ಲಾಂದರೆ 0.2Q ಅಂತ, ಆ್ಯಂಡ್ 1.8Q ಅಂತ. ಇದು ಒನ್ ಆಫ್ ದ ಬ್ಯೂಟಿಫುಲ್ ಕ್ವಶನ್. ಏನಂದರೆ ಇಲ್ಲಿ ನಿಮಗೆ ಮ್ಯಾಥ್ಸ್ ಒಂದು ಟಾಪಿಕ್ ಇದೆ, ಮ್ಯಾಕ್ಸಿಮಾ ಮಿನಿಮಾ ಅಂತ. ಇವತ್ತು ನಾನು ನಿಮಗೆ ಇದೊಂದೇ ಕ್ವಶನ್ ಅಲ್ಲ, ಇದ್ರ ಜೊತೆ ನಾನು ಮ್ಯಾಥ್ಸ್ಗೂ ಟೀಚ್ ಮಾಡ್ತೀನಿ. ಯಾವತ್ತೇ ಆಗಲಿ ಕಾನ್ಸೆಪ್ಟ್ ಇಸ್ ಮೋರ್ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಇಸ್ ದ ಕಿಂಗ್. ಫಸ್ಟ್ ಶಾರ್ಟಾಗಿ ಕ್ವಿಕ್ಕಾಗಿ ಮಾಡೋದು ಹೆಂಗೆ ನೋಡೋಣ. Q by Q1 ರೇಷಿಯೋ ಅಲ್ವಾ. ಸೊ ಯೋಚನೆ ಆನ್ಸರ್ ನೋಡಿ, 14.52 ಇರುತ್ತೆ. ಸೊ ಈಗ ಅಂದರೆ ಡೆಫಿನೆಟ್ಲಿ ಇಟ್ ಶುಡ್ ಬಿ ಸ್ಮಾಲರ್. Q1 ಶುಡ್ ಬಿ ಸ್ಮಾಲರ್ ದೆನ್ Q. Q1 ಏನಿದೆ ಅಲ್ವಾ, ಸೊ ಇಟ್ ಶುಡ್ ಬಿ ಲೈಕ್ ಮೇ ಬಿ ಇಟ್ ಇಸ್ ಲೈಕ್ 1/4 ಇರ್ಬೋದು. 1/4 ಅಂದರೆ 4 ಆಗುತ್ತೆ. ಸೊ ಬರೀ Q1 is equal to Q ಅಂದರೆ ದಟ್ 1 ಆಗುತ್ತೆ ಅಲ್ಲಿ. ಸೊ ಆರ್ ಮೇ ಬಿ ಬೈ ಹಾಫ್ ಅಂದರೆ 2 ಆಗುತ್ತೆ. ಸೊ 0.5 ಯಾಕೆ ಆನ್ಸರ್ ಆಗಲ್ಲ ಅಂತ ನೋಡ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್. ನಂಗೆ 0.5 ರೇಷಿಯೋ ಬರುತ್ತೆ ಇಲ್ಲಿ. Q1 ಪ್ಲೇಸಲ್ಲಿ ಇಫ್ ಐ ಪುಟ್ ಲೈಕ್ 2 ಹಾಕಿದ್ರೆ ಇಲ್ಲಿ 0.5 ಬರುತ್ತೆ. ಅಂದರೆ ಸಿ, ಫಸ್ಟ್ ಆಫ್ ಆಲ್ ಐ ಆಮ್ ಡಿವೈಡಿಂಗ್ 2Q. ಕ್ಯಾನ್ ಯು ಮೇಕ್ ಒನ್ ಆಫ್ ದೆಮ್ as 2Q, ಅದರ್ ಒನ್ as 0? ದಟ್ಸ್ ನಾಟ್ ಪಾಸಿಬಲ್. ಸೊ ಒಂದು 2Q, ಇನ್ನೊಂದು 0 ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಅಂದರೆ ದಿಸ್ ಆನ್ಸರ್ ಕ್ಯಾನ್ ನಾಟ್ ಬಿ ದ ಆನ್ಸರ್ ಅಟ್ ಆಲ್. ಅರ್ಥ ಆಯ್ತಲ್ವಾ ಎಂತಕ್ಕೆ ಅಂದರೆ? ಬಿಕಾಸ್ ರೇಷಿಯೋ ಇದರಿಂದ ಸೆಕೆಂಡ್ ಪಾರ್ಟ್ನ ನಾನು ಒಂದು ವೇಳೆ Q1 ನಾನು 2Q ಅಂತ ತೊಗೊಂಡ್ರೆ ಅದು Q2 ಶುಡ್ ಬಿ 0, ವಿಚ್ ಇಸ್ ನಾಟ್ ಪಾಸಿಬಲ್. ಅದರಿಂದ ಸೊ ದಿಸ್ ರೇಷಿಯೋ ಶುಡ್ ಬಿ 0.5 ಸಾಧ್ಯನೇ ಇಲ್ಲ. ಐದರ್ ದಿಸ್ ಆ ರೀತಿ ನಾವು ಯಾವುದೇ ಕ್ವಶನ್ ನೋಡಿದ ತಕ್ಷಣ ಯು ಶುಡ್ ಬಿ ಏಬಲ್ ಟು ಎಲಿಮಿನೇಟ್ ಒನ್ ಆಫ್ ದ ಆಪ್ಷನ್ಸ್. ಇಲ್ಲಿ ಎಲ್ಲ ಸಾಧ್ಯ ಇದೆ, ಎನಿಥಿಂಗ್ ಕ್ಯಾನ್ ಪಾಸಿಬಲ್. ಇನ್ನೊಂದು ಈಸಿಯೆಸ್ಟ್ ವೇ, ಮಲ್ಟಿಪ್ಲೈ ಮಾಡಿ ನೋಡಿ. 1Q ಎಷ್ಟಪ್ಪ? 1Qನೇ ಬರುತ್ತೆ. 0.7 1.3 ನೀವು ಯಾವುದೇ ಡಿವೈಡ್ ಮಾಡಿ, 7 3 21 91. ಸೊ ನಿಮಗೆ 0.91Q, 0.91Q ಅಂದರೆ ಇಸ್ ಲೆಸ್ ದ್ಯಾನ್ 1. 0.5 into 1.5 ಎಷ್ಟು? 0.5 1.5 0.75Q, 0.75.
0.2 ಇಂಟು 1.8 ಎಷ್ಟಾಗುತ್ತೆ? 18 ಟು 36 0.36. ಅಂದರೆ ನೀವು ಯಾವುದೇ ಮಲ್ಟಿಪ್ಲೈ ಮಾಡಿ ಈ ಯಾವುದೇ ವ್ಯಾಲ್ಯೂಸ್ನ ಯು ಆಲ್ವೇಸ್ ಗೆಟ್ ಲೆಸ್ ದ್ಯಾನ್ 1. ಯು ನಾಟ್ ಗೆಟಿಂಗ್ ಮ್ಯಾಕ್ಸಿಮಮ್. ವೆನ್ ಯು ಗೆಟಿಂಗ್ ಮ್ಯಾಕ್ಸಿಮಮ್ 1 ಇಂಟು 1 ಇಟ್ಸ್ 1. So this is a maximum value. So 2q is maximum only when it is divided into equally divide ಮಾಡ್ತಾ 2q maximum ಇರುತ್ತೆ. ಇದೇ ಅಂದರೆ ಅರ್ಥ ಏನು? ಸೊ ವಾಟ್ ಎವರ್ ದ ಡಿವಿಷನ್ ಯು ಡನ್ q1 ದಿಸ್ ಶುಡ್ ಬಿ ಆಲ್ಸೋ q, ದಿಸ್ ಶುಡ್ ಬಿ ಆಲ್ಸೋ q. ಸೊ ಆಗ ರೇಷಿಯೋ ಏನಾಗುತ್ತೆ? q ಬೈ q1. ಸೊ ನಿಮ್ಮ ರೇಷಿಯೋ ಆಗ q ಬೈ q1 ಬಂದ್ಬಿಟ್ಟು ಸೊ ಎರಡು ಸೇಮ್ ಇರಬೇಕು. ಸೊ ಆನ್ಸರ್ ಇಸ್ 1. ಅಂದರೆ ಓಕೆ, ದಿಸ್ ಇಸ್ ಒನ್ ವೇ. ಬಟ್ ಇದು ಆ್ಯಕ್ಚುಲಿ ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಮ್ಯಾಥ್ಸಲ್ಲಿ ಸ್ಟಡಿ ಮಾಡಿದರೆ ಐ ಥಿಂಕ್ KCET-ಯಲ್ಲಿ ಸಾರಿ ನಾಟ್ KCET, PUC ಒಂದು ಕ್ವಶನ್ ಬರ್ತಾ ಇದೆ ಎಕ್ಸಾಮಲ್ಲಿ ಮ್ಯಾಥ್ಸಲ್ಲಿ. ಸೊ ಯೂಶಲಿ 3 ಮಾರ್ಕ್ಸ್ ಬರ್ತಾ ಇತ್ತು. ನೀವು ನೆನಪಿದೆಯಲ್ಲ ಮ್ಯಾಕ್ಸಿಮಮ್ ಮಿನಿಮಲ್ಲಿ, ನಾನು ಟೀಚ್ ಮಾಡ್ತೀನಿ ಮಾಡಿದಾಗ ಅದನ್ನ. ಸೊ ಫೈಂಡ್ ದ ನಂಬರ್ಸ್ ಈ ಥರ. ದೇರ್ ಆರ್ 2 numbers whose sum is equal to 24 and product should be maximum. What are the numbers? ಈ ಕ್ವಶನ್ ಬಂದಿದೆ. ಇದೇ ಕ್ವಶನ್ ಇನ್ನೊಂದು ಕ್ವಶನ್ ಬಂದಿದೆ. ಫೈಂಡ್ ದ 2 numbers whose sum is equal to 15 whose product is maximum. ಅಂದರೆ ನಾವು ಯಾವುದೇ ಒಂದು ನಂಬರ್ನ ಡಿವೈಡ್ ಮಾಡಿದಾಗ, ಐ ಆಮ್ ಟೀಚಿಂಗ್ ಕಾನ್ಸೆಪ್ಟ್. ಆಪ್ಷನ್ ತುಂಬ ಈಸಿ, 1 ಅಷ್ಟೇ. ಸೊ ನೀವು ಯಾವುದೇ ಒಂದು ಆಪ್ಷನ್ ಈಕ್ವಲ್ ಡಿವೈಡ್ ಮಾಡಿ, ಇಂತ ಈಕ್ವಲ್ ಡಿವೈಡ್ ಮಾಡಿ, ಇಟ್ಸ್ ಎ ಕಾನ್ಸೆಪ್ಟ್. ಇದನ್ನು ನಾವು ಡಿಫ್ರೆನ್ಸಿಯೇಷನ್ ಕಲಿತೀವಿ ಮ್ಯಾಕ್ಸಿಮಮ್ ಮಿನಿಮಲ್ಲಿ. ಸೊ ನಾವು ಯಾವುದೇ ಅಲ್ಲಿ ನೀವು ಕ್ವಶನ್ ತೊಗೊಂಡ್ರೆ 24ನ ನೀವು 24ನ ಯಾವ್ದು ಡಿವೈಡ್ ಮಾಡಬೇಕು? 12 and 12 ಡಿವೈಡ್ ಮಾಡಿದ್ರೆ ಸೊ ಇಲ್ಲಿ ಗೆಟ್ ಆಲ್ವೇಸ್ ಪ್ರಾಡಕ್ಟ್ ಈಸ್ ಮ್ಯಾಕ್ಸಿಮಮ್ 144 ಬರುತ್ತೆ ನಿಮಗೆ. ಅದೇ ಇಲ್ಲ ನಾನು 10 and 114 ಮಾಡಿದ್ರೆ ನೀವು ಆನ್ಸರ್ ಎಷ್ಟು ಬರುತ್ತೆ? ನಿಮಗೆ 140 ಬರುತ್ತೆ. ಇದು 144 ಬರುತ್ತೆ. ಅದೇ ರೀತಿ ನೀವು ಯಾವುದೇ ಒಂದು ಡಿವೈಡ್ ಮಾಡಿ, ಬೇಕಾದ್ರೆ ನೀವು 8 ಅಂತ ತಗೊಳ್ಳಿ, ಇಲ್ಲಿ 16 ಅಂತ ಮಾಡ್ಕೊಳ್ಳಿ, ಇನ್ನೂ ಕಮ್ಮಿ ಆಗುತ್ತೆ ವ್ಯಾಲ್ಯೂ. ನಾನೇನು ಹೇಳ್ತೀನಿ ಅಂದರೆ ಸೊ ವೆನ್ ಯು ಡಿವೈಡ್ ಎ ನಂಬರ್ ಇಂಟು 2 numbers and such the product is maximum, ಆಗ ಓನ್ಲಿ ಪಾಸಿಬಲ್ ವ್ಯಾಲ್ಯೂ ಬಂದ್ಬಿಟ್ಟು ಹಾಫ್ ಇರಬೇಕು. ಇದು ಕಾನ್ಸೆಪ್ಟ್. ಕ್ವಶನ್ ಏನೋ ಕೇಳ್ಬೋದು ಅವನು, ಕಾನ್ಸೆಪ್ಟ್ ಇದು. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನೀಗ ಓಕೆ, ನಾನು ಇದು ಪ್ರೂವ್ ಕೂಡ ಮಾಡ್ತೀನಿ ನಮಗೆ. ನಾನು ಆ್ಯಕ್ಚುಲಿ ನೀವು ಯಾವುದೇ ಒಂದು ಬುಕ್ ಓಪನ್ ಮಾಡಿಬಿಟ್ರೆ ಇದಕ್ಕೆ ಒಂದು ಪ್ರೂಫ್ ಕೊಟ್ಟಿರ್ತಾನೆ, ಒಂದು ಏನೋ ಡಿರೈವೇಷನ್ ಮಾಡಿಕೊಟ್ಟಿರ್ತಾನೆ. ಸೊ ಫಸ್ಟ್ ಆಫ್ ಆಲ್ ನೀವು ನೋಡಿ, ಫಸ್ಟ್ ಕ್ವಶನ್ ನೀವು ಯಾವತ್ತೇ ಆಗಲಿ ಆನ್ಸರ್ನ ಎಲಿಮಿನೇಟ್ ಮಾಡಿ ಟ್ರೈ ಮಾಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ ಎಲಿಮಿನೇಟ್ ಮಾಡಿ. ಸೆಕೆಂಡ್ ಬಂದುಬಿಟ್ಟು ಆದಷ್ಟು ಶಾರ್ಟಾಗಿ ಈ ರೀತಿ ಮಾಡೋಕ್ಕೆ ಟ್ರೈ ಮಾಡಿ, ಆಪ್ಷನ್ ಏನೋ ಒಂದು ಹಾಕ್ಕೊಂಡು. ನೆಕ್ಸ್ಟ್ ಆ್ಯಕ್ಚುಲಿ ಮೆಥಡ್. ನಾನು ನಿಮಗೆ ಆ್ಯಕ್ಚುಲ್ ಮೆಥಡ್ ಫಸ್ಟ್ ಟೀಚ್ ಮಾಡೋದಿಲ್ಲ, ಈಗ ಆ್ಯಕ್ಚುಲ್ ಮೆಥಡ್ ಹೋಗ್ತೀನಿ. ಸೂಪರ್ ಆಗಿರುತ್ತೆ. ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಸರ್, ನಿಮ್ಗೆ ಶಾರ್ಟ್ ಕಟ್ಲೇಬೇಕು ಅಂದರೆ ನೀವು 2 ನಿಮಿಷ ಸ್ಕಿಪ್ ಮಾಡಿ ಮುಂದೆ ನೆಕ್ಸ್ಟ್ ವೀಡಿಯೋ ಕ್ವಶನ್ ನೋಡಿ. ಬಟ್ ಐ ಟೆಲ್ ಯು, ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬೋದು. ಇವತ್ತಲ್ಲಿ ಅಲ್ಲಿ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ, ನಾಳೆ ಇನ್ನೊಂದು ಸರಿ 1/3 ಆಫ್ ಮ್ಯಾಕ್ಸಿಮಮ್ ಅಂತ ಕೊಡ್ತಾನೆ, ಇಲ್ಲ 1/5 ಆಫ್ ಮ್ಯಾಕ್ಸಿಮಮ್ ಕೊಡ್ತಾನೆ. ದೇ ಕ್ಯಾನ್ ಚೇಂಜ್ ವಾಟ್ ಎವರ್ ದೇ ವಾಂಟ್. ಇಲ್ಲಿ 2q ಕೊಟ್ಟಿದ್ದಾರೆ, ಇನ್ನೊಂದು q ಅಂತ ಕೊಡ್ತಾರೆ, ಇಲ್ಲ ಇನ್ನೇ ಏನೋ ಕೊಡ್ತಾರೆ ಆ್ಯಕ್ಚುಲಿ. ಸೊ ನೀವು ಎಲ್ಲ ಕ್ವಶನ್ಸು ಮಾಡ್ಬೋದು. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೀವೆಲ್ಲ ಮಾಡ್ಬೋದು. ಓಕೆ ಸರ್, ಈಗ ಯಾವ ರೀತಿ ಸರ್ ಆ್ಯಕ್ಚುಲ್ ಮಾಡೋದನ್ನ ಹೇಳ್ತೇನೆ ನಿಮಗೆ. ಇದು ಪ್ಯೂರ್ ಡಿಫ್ರೆನ್ಸಿಯೇಷನ್. ಏನಂದರೆ ಮ್ಯಾಥ್ಸು ಮತ್ತು ಫಿಸಿಕ್ಸು ಇದು ಬೋತ್ ಆರ್ ಲೈಕ್ ಏನೋ, ನಾನು ಏನು ಹೇಳೋದು, ಹಾಲು ಮತ್ತು ಜೇನು, ಹಾಲು ನೀರು ಏನೋ ಇದ್ದಂಗೆ ಎರಡು. ಸೊ ಮಿಕ್ಸ್ ಆಗಿಬಿಡ್ತಾವೆ ಆ್ಯಕ್ಚುಲಿ. ಸೊ ನಾನು ಹೇಳಿದಂದರೆ ನೀವು ಫಿಸಿಕ್ಸ್ಗೆ ಲ್ಯಾಂಗ್ವೇಜ್ ಬಂದು ಮ್ಯಾಥಮೆಟಿಕ್ಸ್ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್. ನೀವು ಯಾವುದೇ ಇಲ್ಲ ಅಡ್ವಾನ್ಸ್ ಕ್ವಶನ್ ಹೋಗ್ಬಿಟ್ರೆ ಎಲ್ಲ ಬರೀ ಮ್ಯಾಥ್ಸೇ ಇರುತ್ತೆ, ಫಿಸಿಕ್ಸು ಬರೀ ಮ್ಯಾಥ್ಸೇ ಇರುತ್ತೆ ಆ್ಯಕ್ಚುಲಿ. ಈಗ ಆಯ್ತು ಸರ್, ಮ್ಯಾಥಮೆಟಿಕ್ಸ್ ಯೂಸ್ ಮಾಡೋದಕ್ಕೆ ಓಕೆ ಫೈನ್. ಏನಪ್ಪ ಈಗ 2q, ಲೆಟ್ ಮಿ ಡಿವೈಡ್ 2q into 2 things. So let me take the first one as q1. The second will be 2q minus q1. ನಾನು q1 q2 ತಗೊಳ್ಳಲ್ಲ, because we need to avoid the number of variables. ಇಲ್ಲಿ ಎರಡೇ ವೇರಿಯಬಲ್ ಇದೆ ಆ್ಯಕ್ಚುಲಿ. ಫೋರ್ಸ್ ಏನು? ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದೀಸ್ 2 ಚಾರ್ಜಸ್. ಏನು ಚಾರ್ಜ್? ಫೋರ್ಸ್ ಆಫ್ ಇಂಟ್ರಾಕ್ಷನ್ F is equal to 1/4πε0 ಇಂಟು ಏನಿದು q1 ಇಂಟು 2q minus q1 divided by distance between them is r². ಇಲ್ಲಿ ಕ್ವಶನ್ ಏನು ಗೊತ್ತಾ ಇಲ್ಲಿ? So we have to divide 2q such that the product is maximum. So the variables are these ones. Distance ಎಲ್ಲ ಸೇಮ್ ಇರುತ್ತೆ, ನೀವು ಇದನ್ನು ಯಾವ್ದು ಡಿವೈಡ್ ಮಾಡ್ತೀವಿ ಅದು ಮೋರ್ ಇಂಪಾರ್ಟೆಂಟು. ಈಗ ಲೆಟ್ ಅಸ್ ಟೇಕ್ ದಟ್ ಕ್ವಶನ್ ನಾವು. ಆ್ಯಂಡ್ ಈಗ ಸೊ ಐ ಹ್ಯಾವ್ ಟು ಫೈಂಡ್ ದ ಮ್ಯಾಕ್ಸಿಮಮ್. ಡಿಫ್ರೆನ್ಸಿಯೇಷನ್ ಮಾಡಿ. ಸೊ ಡಿಫ್ರೆನ್ಸಿಯೇಷನ್ ವೆನ್ ಯು ಡು df by dq ಅಂತ. ಯಾಕೆ dq1? ವಾಟ್ ಈಸ್ ಮೈ ವೇರಿಯೇಬಲ್? ನಾನು 2q ಬಗ್ಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗಲ್ಲ. ಐ ಶುಡ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ q1 ಬಿಕಾಸ್ q1 ಇಸ್ ಅ ವೇರಿಯೇಬಲ್. 2q ಇಸ್ ಎ ಕಾನ್ಸ್ಟೆಂಟ್. 10 ಕೂಲಮ್ಸ್ ಇದೆ, ಅದರಲ್ಲಿ ಎಷ್ಟೊಂದು ಇದೆಯಾ? 2 ಕೂಲಂಬೋ, 3 ಕೂಲಂಬೋ, 4 ಕೂಲಂಬೋ. ಸೊ ಅಂದರೆ ನಾನು ಹೇಳಿದ್ರೆ, ಸೊ ವಾಟ್ ಯು ಆರ್ ಟೇಕಿಂಗ್ ಔಟ್ ದಟ್ ಈಸ್ ಅ ವೇರಿಯೇಬಲ್. ಇದು ನಾನು ಇನ್ ಡೆಪ್ತ್ ಆಗಿ ನಿಮಗೆ ಮ್ಯಾಕ್ಸಿಮಮ್ ಮಾಡ್ತೀನಿ ಅಪ್ಲಿಕೇಶನ್ ಡೆರಿವೇಟಿವ್ಸಲ್ಲಿ, ಅದು ಫುಲ್ ಹೇಳ್ಕೊಡ್ತೀನಿ. ಬಟ್ ದಿಸ್ ಇಸ್ ಅ ಕಾನ್ಸೆಪ್ಟ್ ಇಸ್ df by dq1. ಸೊ ನನಗೆ ಇದೆಲ್ಲ ಕಾನ್ಸ್ಟೆಂಟ್ ಇರುತ್ತೆ, ಅದೆಲ್ಲ ಹಂಗೆ ಇರಲಿ, ನಂಗೆ ಪ್ರಾಬ್ಲಮ್ ಇಲ್ಲ. ಸೊ ಸಮಥಿಂಗ್ ಬಟ್ ಫಾರ್ ಮಿ ಮೇನ್ ಇಂಟೆನ್ಷನ್ ಅದನ್ನ ಕೆ ಅಂತ ಬರ್ಬಿಡ್ತೀನಿ. ಸೊ ಇದು ಮಾತ್ರ ತೊಗೊತೀನಿ. q1 2q ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ? ಐ ಆಮ್ ಜಸ್ಟ್ ರೈಟಿಂಗ್ ಓನ್ಲಿ ಎಫ್ ಟಿಲ್ ನೌ. ಐ ವಿಲ್ ಡೂ ಡಿಫ್ರೆನ್ಸಿಯೇಷನ್ ಲೇಟರ್. ಸೊ ಮಲ್ಟಿಪ್ಲೈ ಮಾಡಿ 2q q1 minus q1 square. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಈಗ. ಸೊ ವಿತ್ ರೆಸ್ಪೆಕ್ಟ್ ಟು ವಾಟ್? df by dq. ಯಾಕೆ df by dq1? ಬಿಕಾಸ್ q1 ಇಸ್ ಅ ವೇರಿಯಬಲ್. k ಇಂಟು k ಕಾನ್ಸ್ಟೆಂಟ್ ಇರುತ್ತೆ. q1 ವಿತ್ ರೆಸ್ಪೆಕ್ಟ್ ಟು dq1 ಬಂದು 2q
ಮೈನಸ್ Q1 ಡಿಫ್ರೆನ್ಸಿಯೇಷನ್ 2 ಇಂಟು Q1 ಡಿಫ್ರೆನ್ಸಿಯೇಷನ್ ಗೊತ್ತಿರ್ಬೇಕು ನಿಮಗೆ. ಇದು ಮಾಡಾದ್ಮೇಲೆ ಇದನ್ನ ಈಕ್ವೇಟ್ ಮಾಡಬೇಕು. ಏನಂತಿಗೆ ಈಕ್ವೇಟ್ ಮಾಡಬೇಕು? ಮ್ಯಾಥಮೆಟಿಕ್ಸ್ ಅಗೇನ್ ಕ್ರಿಟಿಕಲ್ ಪಾಯಿಂಟ್ಸ್ ನಿಮ್ಗೆ ಯಾವ್ದು ಗೊತ್ತಿದ್ರೆ ಇಟ್ಸ್ ಓಕೆ. ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಕ್ರಿಟಿಕಲ್ ಪಾಯಿಂಟ್ಸ್ ಅಂದರೆ ಪಾಯಿಂಟ್ಸ್ ಅಟ್ ವಿಚ್ ದ ಸ್ಲೋಪ್ ಬಿಕಮ್ಸ್ ಝೀರೋ. ಹೇಳ್ತೀನಿ ಬಿಡಿ, ಅದೆಲ್ಲ ಬೇಡ. ಸೊ ಇದು ಈಕ್ವೇಟ್ ಮಾಡಿ ಝೀರೋಗೆ. ಸೊ ಏನಂತ ಈಕ್ವೇಟ್ ಝೀರೋ ಅಂದರೆ ಇಟ್ ಈಸ್ ಆನ್ಸರ್ ಫ್ರಮ್ ಮ್ಯಾಥಮೆಟಿಕ್ಸ್. ಝೀರೋ ಮಾಡಿ. ಈಗ ಏನಾಗುತ್ತೆ ಇಲ್ಲಿ 2Q - Q1 ಕೆ ಬಂದು ಝೀರೋ ಆಗುತ್ತೆ. ಸೊ 2Q = 2Q1 ಸ್ಮಾಲ್ Q1 ಬ್ಲ್ಯಾಕ್ ಕಲರು 2 × 2. ಸೊ Q1 = Q. ನೋಡಿ ಇದು ಪ್ರೂಫ್. ಆ್ಯಕ್ಚುಲಿ ನಿಮಗೆ ಕ್ವಶನ್ ಏನು ಅರ್ಥ ಆಯ್ತು? ಈಗ ನಾನೀಗ ಆ್ಯಕ್ಯುರೇಟ್ ಪ್ರೂಫ್ ಕೊಟ್ಟಿದ್ದೀನಿ. ಯಾವ ರೀತಿ ಆನ್ಸರ್ ಎಲಿಮಿನೇಟ್ ಮಾಡಬೇಕು, ನಾವು ಯಾವ ರೀತಿ ಶಾರ್ಟೆಸ್ಟಾಗಿ ಆನ್ಸರ್ ಮಾಡ್ಬೋದು. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬಟ್ ನಮ್ಗೆ ಏನು ಗೊತ್ತಾ, ನೀವು ಸ್ಟೂಡೆಂಟ್ಸ್ ಏನು ಗೊತ್ತಾ, ನಿಮಗೆಲ್ಲ ಶಾರ್ಟ್ಕಟ್ ಬೇಕು. ಎಲ್ಲ ಶಾರ್ಟ್. ಸೊ ನೀವು ಶಾರ್ಟ್ಕಟ್ ಕಲ್ತ್ಕೊಂಡ್ರೆ ಶಾರ್ಟ್ಕಟ್ ಇಸ್ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಯಾಕೆ ಅದ್ರ ಹಿಂದೆಗಡೆ ಆ ರೀತಿ ಕಾನ್ಸೆಪ್ಟ್ ಇದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ದಟ್ ಯಾವುದೇ ಕ್ವಶನ್ ಟಿಲ್ಟ್ ಮಾಡಿದ್ರು, ಚೇಂಜ್ ಮಾಡಿದ್ರು, ಆ ಟ್ವಿಸ್ಟ್ ಮಾಡಿ ಏನೇ ಮಾಡಿದ್ರು ನೀವು ಮರಿಬೋದು ಆ್ಯಕ್ಚುಲಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ಲಿಯರ್ಲಿ. ಸೊ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು ಜಸ್ಟ್ ನೋಡಿದ ತಕ್ಷಣ. ಅದಾದ್ಮೇಲೆ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇಲ್ಲಿ ಮ್ಯಾಥ್ಸ್ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಈಗ ಇದೊಂದು ಸೂಪರ್ ಕ್ವಶನು. ಸೇಮ್ ಕ್ವಶನ್ಸ್ ನೀಟಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ, ಇದೊಂದು ಸೂಪರ್ ಕ್ವಶನ್. ಇದು ದ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ 2 ಐಡೆಂಟಿಕಲ್ ಪಾಸಿಟಿವ್ ಚಾರ್ಜಸ್ ಕೆಪ್ಟ್ ಇನ್. ಇದು PDF ಹಾಕ್ತೀನಿ, ನಾಟ್ ಎ ಪ್ರಾಬ್ಲಮ್. ಸೊ ಈಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ 2 ಐಡೆಂಟಿಕಲ್ ಪಾಸಿಟಿವ್ ಚಾರ್ಜಸ್. ಅಂದರೆ ಇಲ್ಲಿ 2 ಐಡೆಂಟಿಕಲ್ ಪಾಸಿಟಿವ್ ಚಾರ್ಜಸ್ ಇದೆ. ಐಡೆಂಟಿಕಲ್ ಪಾಸಿಟಿವ್ ಚಾರ್ಜಸ್ 2 ಇದೆ. ಪಾಸಿಟಿವ್ ಚಾರ್ಜಸ್. ಸೊ ವಿ ಡೋಂಟ್ ನೋ ವಾಟ್ ಇಸ್ ಐಡೆಂಟಿಕಲ್ ಅಂದರೆ Q ಮತ್ತು Q ಆ್ಯಂಡ್ Q ಆಯಿತಾ. ಅದ್ರ ಮಧ್ಯೆ ಡಿಸ್ಟೆನ್ಸ್ ಬಂದ್ಬಿಟ್ಟು 6, ಅದ್ರ ಮತ್ತೆ ಫೋರ್ಸ್ ಬಂದ್ಬಿಟ್ಟು F. ಅಂದರೆ ದೇರ್ ಆರ್ 2 ಚಾರ್ಜಸ್ Q ಆ್ಯಂಡ್ Q whose distance between them is R and then the force is F. ಇದು ಕೊಟ್ಟಿದ್ದಾರೆ ಎಷ್ಟು ನಮಗೆ. ಆಮೇಲೆ ಏನಂದರೆ ಹಾಫ್ ಆಫ್ ದ ಗ್ಯಾಪ್ ಬಿಟ್ವೀನ್ 2 ಚಾರ್ಜಸ್ ಫಿಲ್ ವಿತ್ ಡೈಎಲೆಕ್ಟ್ರಿಕ್. ಅಂದರೆ ಏನು, ಈ Q ಇದೆ ಅಲ್ವಾ, ಇದೇನು ಡಿಸ್ಟೆನ್ಸ್ ಇದೆಯೋ, ಈ ಡಿಸ್ಟೆನ್ಸ್ R ಇದೆ ಅಲ್ವಾ, ಆ ಡಿಸ್ಟೆನ್ಸ್ ಮಧ್ಯೆ ನಾನು ಡಿಸ್ಟೆನ್ಸ್ D ಅಂತ ತೊಗೊಬೋದು, R ಅಂತ ತೊಗೊಬೋದು, ಏನು ತೊಗೊಬೋದು, ಅರ್ಧ ಜಾಗದಲ್ಲಿ ಮಾತ್ರ ಹಾಫ್ ಆಫ್ ದ ಡಿಸ್ಟೆನ್ಸ್ ದೇ ಫಿಲ್ಡ್ ವಿತ್ ಸಮ್ ಮೆಟೀರಿಯಲ್. ಏನು ಮೆಟೀರಿಯಲ್ ಅದು? ದೇ ಆರ್ ನಾಟ್ ಗಿವನ್. ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಸ್ ದ 4. K ಬಂದು 4. ನಾನು ನಿಮಗೆ ಲೆಕ್ಚರ್ ವಿಡಿಯೋಲ್ಲಿ ವೆನ್ ಐ ಆಮ್ ಟೀಚಿಂಗ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿ ನಿಮಗೆ ಕ್ಲಿಯರಾಗಿ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು, ಮತ್ತು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದರೆ ಏನು, ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ನೋಡಲಿಲ್ಲ ಅಂದರೆ 45 ಮಿನಿಟ್ಸ್ ನೋಡ್ಕೊಂಬನ್ನಿ, ಸೂಪರ್ ಅರ್ಥ ಆಗುತ್ತೆ ಆ್ಯಕ್ಚುಲಿ. K = 4. ಇಲ್ಲೇನು ಗೊತ್ತಾ, ಇಲ್ಲಿ ಫುಲ್ ಫಿಲ್ ಆಗಿಲ್ಲ, ಬರೀ ಅರ್ಧ ಡಿಸ್ಟೆನ್ಸ್ ಮಾತ್ರ ಫಿಲ್ ಮಾಡಿದ್ದೇನೆ. ಓಕೆ, ನೋ ಪ್ರಾಬ್ಲಮ್ ಬಿಡಪ್ಪ. ಹಾಫ್ ಆಫ್ ದ ಗ್ಯಾಪ್ ಇಸ್ ಬಿಟ್ವೀನ್ ದೆಮ್. ಓಕೆ, ಅಂದರೆ ಓಕೆ ದ ನ್ಯೂ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್. ಅಂದರೆ ಇಲ್ಲಿ F ಇದೆ, ಇಲ್ಲಿ ಏನಿದೆ. ಸೊ ಆಪ್ಷನ್ಸ್ ಬಂದ್ಬಿಟ್ಟು ನಿಮಗೆ A ಬಂದ್ಬಿಟ್ಟು F/3 ಇದೆ, B ಬಂದ್ಬಿಟ್ಟು ನಿಮಗೆ F/2 ಇದೆ, C ಬಂದ್ಬಿಟ್ಟು F/4 ಇದೆ, ಆ್ಯಂಡ್ D ಬಂದ್ಬಿಟ್ಟು ನಿಮಗೆ, ಸೊ D ಇಲ್ಲೇ ಬರ್ದ್ಬಿಡ್ತೀನಿ. ಓಕೆ ಬಿಡಿ, ಇಲ್ಲಿ D ಎಲ್ಲಿ ಬರ್ದೆ ಒಂದೇ. D = 4F/9 ಇದೆ. ಫಸ್ಟು ಕ್ವಶನ್ ಏನು ರಿಪೀಟ್ ಮಾಡ್ತೀನಿ. 2 ಪಾಸಿಟಿವ್ ಚಾರ್ಜಸ್ ಇದೆ, ಆ 2 ಮಧ್ಯೆ ಫೋರ್ಸು F. ಆ್ಯಂಡ್ ಇಲ್ಲಿ ಬಂದು ಯೂಶ್ವಲಿ ಹೇರ್ ಮತ್ತು ವ್ಯಾಕ್ಯೂಮ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅರ್ಧ ಹೇರ್ ಇದೆ, ಅರ್ಧದಲ್ಲಿ ಏನೋ ಮೆಟೀರಿಯಲ್ ಇದೆ, ನಮ್ಗೆ ಗೊತ್ತಿಲ್ಲ. ಅದ್ರದ್ದು K × 4. ಈಗ ಫೋರ್ಸ್ ಏನಾಗುತ್ತೆ ಅಂತ ಫಸ್ಟ್ ಸಿಂಪಲ್ ಥಿಂಗ್, ಫಸ್ಟು ಕಾಮನ್ ಸೆನ್ಸ್ ಯೂಸ್ ಮಾಡಿ. ಓಕೆ, ನಾನು ಹೇಳಿದೆ ಲಾಸ್ಟ್ ಕ್ಲಾಸ್ ಹೇಳಿದೆ ನಿಮಗೆ, ಲಾಸ್ಟ್ ಲೆಕ್ಚರಲ್ಲಿ ನಾವೇನೋ ಒಂದು ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಿದ್ರೆ ಫೋರ್ಸ್ ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ? ಬಿಕಾಸ್ ಅದು ಮಲ್ಟಿಪ್ಲಿಕೇಶನ್ ಕೆಳಗಡೆ ಡಿನಾಮಿನೇಟರಲ್ಲಿ ε0K. ಅದು ಹೇಳಿ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ. ನೀವು ಚೆಕ್ ಮಾಡಿ, ಯಾವುದೇ ಮೆಟೀರಿಯಲ್ ಇದ್ರೂ 1/4πε0. ಇಲ್ಲಿ ε0 ಪ್ಲೇಸಲ್ಲಿ ವಿ ಹ್ಯಾವ್ ಟು ರೀಪ್ಲೇಸ್ ಬೈ ε0 × K ಟೈಮ್ಸ್, ದಟ್ ಈಸ್ εr. ಏನಿದು ಅಂತ ಹೇಳಿ ನೀವು ಲಾಸ್ಟಲ್ಲಿ. ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ಆಲ್ ದೀಸ್ ಥಿಂಗ್ಸ್ ಇನ್ ದ ಪ್ರೀವಿಯಸ್ ಮೈ ಕಾನ್ಸೆಪ್ಟ್ ಕ್ಯಾಪ್ಶೂಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಂದರೆ ಜಸ್ಟ್ ಅರ್ಥ ಮಾಡಿ. ಓಕೆ, ಬಿಟ್ಬಿಡಿ, ಅದು ಅರ್ಥ ಮಾಡ್ಕೊಂಡು ಯಾವುದೋ ಒಂದು ಮೆಟೀರಿಯಲ್ ಹಾಕಿದ್ರೆ ಫೋರ್ಸ್ ಕಮ್ಮಿ ಆಗುತ್ತೆ. ಆಬ್ವಿಯಸ್ ಕಾಮನ್ ಸೆನ್ಸ್ ಅಲ್ವಾ. ನೀವೀಗ ಹೇರಲ್ಲಿ ಇಟ್ಟಿರ್ತೀರಾ, ಫೋರ್ಸ್ ಜಾಸ್ತಿ ಇರುತ್ತೆ. ನೀರಲ್ಲಿ ಇರ್ತೀರಾ, ನೀರಲ್ಲಿ ಮೆಟೀರಿಯಲ್ಸ್ ಡೆನ್ಸ್ ಜಾಸ್ತಿ ಇರುತ್ತೆ, ಫೋರ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಕಾಮನ್ ಸೆನ್ಸ್ ಫೋರ್ಸ್ ಡಿಕ್ರೀಸ್, F ಇರೋದು ಡಿಕ್ರೀಸ್ ಆಗಬೇಕು. ಇಲ್ಲಿ ಯಾವ್ದು ಡಿಕ್ರೀಸ್ ಆಗ್ತಾ ಇದೆ ಚೆಕ್ ಮಾಡಿ. ಇಲ್ಲಿ F/4 ಡಿಕ್ರೀಸ್ ಆಗ್ತಾ ಇದೆ. ಓಕೆ, F/4, F/2 ಆಗ್ತಾ ಇದೆ, F/3 ಆಗ್ತಾ ಇದೆ. ಎಲ್ಲ ಡಿಕ್ರೀಸ್ ಆಗ್ತಾ ಇದೆ. ದಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ನೋ ಪ್ರಾಬ್ಲಮ್. ಈಗ ಇನ್ನೊಂದು ಯೋಚನೆ ಮಾಡಿ. ಒಂದು ವೇಳೆ ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಇದೆಯಲ್ಲ, ಅದೊಂದು ವೇಳೆ ಫುಲ್ ಫಿಲ್ ಆಗಿದ್ರೆ ವಿ ನೋ ದಟ್ ದ ಫೋರ್ಸ್ ವಿಲ್ ರೆಡ್ಯೂಸ್ ಬೈ 4 times. Instead of this half, if it was full, then force will become F/4 very clearly. Full ಇದೆ F/4, ಬಟ್ ಆಲ್ರೆಡಿ ಒಂದು ಆಪ್ಷನ್ F/4 ಇದೆ, ಅಲ್ಲಿ ಫುಲ್ ಇದ್ರೆ ಮಾತ್ರ F/4. ಸೊ ಈ ಆಪ್ಷನ್ ಆಗಕ್ಕೆ ಸಾಧ್ಯ ಇಲ್ವಲ್ಲ.
ಇಟ್ಸ್ ನಾಟ್ ಪಾಸಿಬಲ್ ರೈಟ್. ಸೊ ದ ಆನ್ಸರ್ ಶುಡ್ ಬಿ ಬಿಟ್ವೀನ್, ಯಾಕಂದರೆ ಹಾಫ್ ಇದೆಯಲ್ವಾ, ಫುಲ್ ಇದ್ದರೆ F/4, ಏನೂ ಇಲ್ಲ ಅಂದರೆ ಎಫ್. ಸೊ ನಿಮ್ಮ ಆನ್ಸರ್ ಬಂದು ಎಫ್ಫಿಂದ ಹಿಡಿದು F/4 ಮಧ್ಯೆ ಇರಬೇಕು. ಇದನ್ನು ಅನಲೈಸ್ ಮಾಡ್ಕೊಬೇಕು. ನಾನು ಏನು ಸಾಲ್ವ್ ಮಾಡಿದ್ರೆ ಅನಲೈಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಏನು ಮಾಡ್ತಾರೆ ಈಗ, ಓಕೆ F/4 ಅಂತ ಸಾಧ್ಯ ಇಲ್ಲ. ಈಗೇನಪ್ಪ F/2, F/3, F4, F/9 ಎಲ್ಲಾನು ಎಫ್ಫಿಂದ F/4 ಇದೆ. ಎಫ್ ಅಂದರೆ ಏನು, F/4 ಅಂದರೆ 0.25, ಇದು 0.5 ಇದೆ ಇನ್ ಬಿಟ್ವೀನ್ ದಮ್, 0.6 ಇನ್ ಬಿಟ್ವೀನ್ ದಮ್, 4/9 ಕೂಡ ಆಲ್ಮೋಸ್ಟ್ 1/2 ಏನೋ ಬರುತ್ತೆ, ಅದು ಕೂಡ ಇನ್ ಬಿಟ್ವೀನ್. ಓಕೆ, ಸೊ ಅರ್ಥ ಆಯ್ತು ನಮಗೆ. ಸೊ ಇದು ಆನ್ಸರ್ ಕ್ಯಾನ್ ಬಿ ಎನಿ ಒನ್ ಆಫ್ ದಿಸ್. ಇಷ್ಟು ಅರ್ಥ ಮಾಡ್ಕೊಬೇಕು. ಬಟ್ ಈಗ ಅರ್ಥ ಮಾಡ್ಕೊಂಡಂಗೆ ನಿಮ್ಗೆ ನಾನು ನೋಡಿ ಡೈರೆಕ್ಟಾಗಿ ಫಾರ್ಮುಲಾ ಕೊಟ್ಬಿಡ್ತೀನಿ. ಬೇರೆಯವ್ರು ಆದರೆ ನಿಮ್ಗೆ ಒಂದು ಶಾರ್ಟ್ ಕಟ್ ಹೇಳ್ಬಿಡಿ, ಇದೇ ಫಾರ್ಮುಲಾ, ನಾನು ಫಾರ್ಮುಲಾ ಕೊಡ್ತೀನಿ ಡೈರೆಕ್ಟಾಗಿ ಒಂದು. ಈ ಫಾರ್ಮುಲಾ ಆ್ಯಕ್ಚುಲಿ ನಾನು ನೋಡಿದ ಸೆನ್ಗೇಜಲ್ಲಿ ಕೂಡ ಕೊಟ್ಟಿಲ್ಲ. ಸೆನ್ಗೇಜಲ್ಲಿ ಎಷ್ಟೊಂದು ಬುಕ್ಸಲ್ಲಿ ಕೊಟ್ಟೇ ಇಲ್ಲ ಆ್ಯಕ್ಚುಲಿ. ಸೊ F ಫುಲ್ ಇದ್ದರೆ ಕೊಟ್ಟಿದ್ದಾರೆ, ಬಟ್ ಹಾಫ್ ಕ್ಯಾರ್ ಕೊಟ್ಟಿಲ್ಲ. ಸೊ F 1/4πε0. ಇಲ್ಲಿ ಬಂದು ಕ್ಯೂ ಸ್ಕ್ವೇರ್ ಇದೆ. ಸೊ Q² ಡಿವೈಡೆಡ್ ಬೈ ನಿಮಗೆ ಇಲ್ಲಿ ಈ ಥಿಕ್ನೆಸ್ ಒಂದು ವೇಳೆ T ಅಂತಿದ್ರೆ ಆನ್ಸರ್ ಬಂದು D - T ಪ್ಲಸ್ √K ಟೈಮ್ಸ್ ಆಫ್ T ಅಂತ, ದ ಹೋಲ್ ಸ್ಕ್ವೇರ್. ಇದೊಂದು ಫಾರ್ಮುಲಾ ರೀ. ಸೊ ನಿಮಗೆ ಫಾರ್ಮುಲಾಗಳು ಇದು ಗೊತ್ತಾದರೆ ವೆರಿ ಈಸಿ. ನಾನು ಸಬ್ಸ್ಟಿಟ್ಯೂಟ್ ಮಾಡಲ. ಈಗ ಡಿ ಅಂದರೆ ಡಿಸ್ಟೆನ್ಸ್ ಅಂತ, ನಾನು ಇಲ್ಲಿ ಆರ್ ಅಂತ ತೊಗೊಂಡಿದ್ದೀನಿ, ಎಲ್ಲ ಒಂದೇ. ನಾವು ಡಿ ಅಂತ ತೊಗೊಳ ಬಿಡಿ, ಏನು ಪ್ರಾಬ್ಲಮ್ ಆಗಲ್ಲ. ಡಿ ಮತ್ತು ಇಲ್ಲಿ ಬಂದು D/2, ಇದು ಬಂದು D/2, ಯಾಕಂದರೆ ಮೆನ್ಷನ್ ಮಾಡಿದ್ರೆ D/2 ಅಂತ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಮುಗೀತು. D/2, D - D/2, D/2 √K × T. √K ಎಷ್ಟಪ್ಪ, 4, √4 2 ಇಂಟು D/2. ಸೊ ಅದು D/2 ಏನಾಗುತ್ತೆ, ಇಲ್ಲಿ ಬಂದು ನಿಮಗೆ D/2 ಬರುತ್ತೆ ಇದರಲ್ಲಿ. ಇಲ್ಲಿ ಬಂದು ನಿಮಗೆ √K 2 ಇಂಟು D/2, ಅದು D ಆಗುತ್ತೆ. ಸೊ D + D/2 ಎಷ್ಟಪ್ಪ, 3D/2. ಅದನ್ನು ಸ್ಕ್ವೇರ್ ಮಾಡಬೇಕು. 3D/2 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ, 3D/2 ಸ್ಕ್ವೇರ್ ಮಾಡಿದ್ರೆ ನಿಮಗೆ 9/4 ಆಗುತ್ತೆ. 9/4 ಡಿನಾಮಿನೇಟರ್ ಇರುತ್ತೆ, 4 ಮೇಲೆ ಆಗುತ್ತೆ, 9 ಕೆಳಗಡೆ ಬರುತ್ತೆ. ಸೊ ಆಪ್ಷನ್ ಇಸ್ ಎಷ್ಟು, 4F/3 ಅಷ್ಟೇ. ಬಟ್ ಓಕೆ, ನೀವು ಅರ್ಥ ಮಾಡ್ಕೊಂಡು ಏನಪ್ಪ, ಈಗ ಈ ಫಾರ್ಮ್ನ ಕೊಟ್ಟಿದ್ದೀನಿ, ಯಾಕೆ ಸರ್ √K ಇಲ್ಲಿ ಇದೇನು, ನೀವೇನು ಹೆಂಗೆ ಕಲಿತಿರೋದು ನೀವು ಸರ್? ನೀವು ಹೆಂಗೆ ಗೊತ್ತಾ, ನಂಗೆ ಫಾರ್ಮ್ನ ಕೊಟ್ಬಿಡಿ ಸರ್, ನಾನು ಅದ್ರಲ್ಲಿ ಹಾಕ್ಬಿಡ್ತೀನಿ, ಆನ್ಸರ್ ಬಂದ್ಬಿಡುತ್ತೆ ಆನ್ಸರ್. ಆದರೆ ಅದು ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಯಾಕೆ √K? ನಾನು ಕ್ಯೂಬ್ ರೂಟ್ ಮಾಡ್ತೀನಿ, ಇಲ್ಲ ನಾನು 4th ರೂಟ್ ಮಾಡ್ತೀನಿ, 5th ರೂಟ್ ಮಾಡ್ತೀನಿ. ಯಾಕೆ ಇದು? ನಿಮ್ಗೆ ಇನ್ನೂ ಒಂದು ಈಸಿಯೆಸ್ಟ್ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಅಂದರೆ ಫಸ್ಟು ಇನ್ನೂ ಈಸಿಯೆಸ್ಟ್ ಮೆಥಡ್ ಅಂದರೆ ನೋಡಿ, ಯಾಕೆಂದರೆ ನಾವು ಇವತ್ತು ನಾಳೆ ಅವ್ನು D/2 ಕೇಳಿದ್ದಾನೆ, ನಾಳೆ D/3 ಕೇಳ್ಬೋದು, ಇಲ್ಲ ನಿಮಗೆ 1/4 ಕೇಳ್ಬೋದು, ಇಲ್ಲ ಇನ್ನೇನು ಪ್ಯಾರಲಲ್ಲಿ ಕೇಳ್ಬೋದು. ಸೊ ನಿಮ್ಗೆ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಬೇಕಲ್ಲಿ. ಸೊ ಹೆಂಗೆ √K ಅಂದರೆ ಡಿಸ್ಕಸ್ ಮಾಡೋ ಬನ್ನಿ. ಓಕೆ, ಸೊ ಈಗ ಯಾಕೆ ನಾನು ರೂಟ್ ಮಾಡೋಕ್ಕಲ್ಲಿ ಅಂತ, ಇಟ್ಸ್ ವೆರಿ ಸಿಂಪಲ್ ರೀ. ಇಂದ ಸಿಂಪಲಾಗಿ ಹೇಳ್ಕೊಡ್ತೀನಿ. ಯಾವುದೇ ಒಂದು ಚಾರ್ಜ್ ಇದ್ದರೆ ನೀವು, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲೊಂದು ಕ್ಯೂ ಇರುತ್ತೆ, ಇದರಲ್ಲಿ ಎಷ್ಟೋ ಒಂದು ವ್ಯಾಲ್ಯೂನ ವಿ ಆರ್ ಗೋಯಿಂಗ್ ಟು ಫಿಲ್ ವಿತ್ ದಿಸ್. ಯಾವುದೋ ಒಂದು ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಫಿಲ್ ಮಾಡ್ತೀನಿ ಅಂದರೆ ಇಲ್ಲಿ ಒಂದು ವೇಳೆ ಡಿಸ್ಟೆನ್ಸ್ ಏನಿರುತ್ತಲ್ವ, ಸೊ ಇದನ್ನು ನಾವು ಎಫೆಕ್ಟಿವ್ ಡಿಸ್ಟೆನ್ಸ್ ಏನು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ K ಇದ್ದರೆ ಆ √K ತಗೊಳ್ಳಿ, ಆ K ಇದೆಯಲ್ವಾ ಅದರದ್ದು √K ತಗೊಂಡು ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆಯೋ, ಆ ಥಿಕ್ನೆಸ್ ಎಷ್ಟಿದೆಯೋ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಮತ್ತು ನಾರ್ಮಲ್ ಏನಿದೆ ಮಿಕ್ಕಿದ ಡಿಸ್ಟೆನ್ಸ್ ಏನಿದೆ ಅದನ್ನು ಆ್ಯಡ್ ಮಾಡಿಬಿಡಿ. ಸೊ ಅದು ಎಫೆಕ್ಟಿವ್ ಡಿಸ್ಟೆನ್ಸ್ ಆಗುತ್ತೆ. ಸೊ ನಾವು ಯಾಕೆ ಇಲ್ಲಿ √K ಮಾಡಬೇಕು ಅಂತ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಯಾಕೆ √K ಹೇಳ್ತೀನಿ ನೋಡಿ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸೊ ಅಂದರೆ ಏನು, ಡಿಸ್ಟೆನ್ಸ್ ಬಂದು √KT ಆಗುತ್ತೆ ಅಷ್ಟೇ, ಮಿಕ್ಕಿದ ಡಿಸ್ಟೆನ್ಸು ಅದನ್ನ ಸ್ಕ್ವೇರ್ ಮಾಡಿಬಿಟ್ರೆ ಎಲ್ಲ ಕ್ವಶನ್ಸ್ ಬರುತ್ತೆ ಆ್ಯಕ್ಚುಲಿ. √KTನೇ ಯಾಕೆ ನಾವು ಕ್ಯೂಬ್ ರೂಟ್ ಯಾಕೆ ಮಾಡಬಾರ್ದು ಅಂತ, ಇದು ತುಂಬ ನೈಸ್ ಕಾನ್ಸೆಪ್ಟ್. ಓಕೆ, ಫಾರ್ ಎಕ್ಸಾಂಪಲ್ ವೆರಿ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕ್ಯೂ ಇದೆ, ಇಲ್ಲೊಂದು ಮತ್ತು ಕ್ಯೂ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಈಗ ಇಲ್ಲಿ ಫೋರ್ಸ್ ಬಂದು ಲೇಟೆಸ್ಟ್ ಇಮ್ಯಾಜಿನ್ ಎಫ್ ಬಂದು ಎಫ್ ಇದೆ ಅಂದ್ಕೊಳ್ಳೋಣ ಇಲ್ಲಿ. ಓಕೆ, ಇದೇ ಕ್ಯೂನ ನಾನು ಏನು ಮಾಡ್ತೀನಿ ಅಂದರೆ ಈಗ ಒಂದು 10 ನ್ಯೂಟನ್ ಅಂತ ತಗೊಳ್ಳೋಣ ಬಿಡಿ, 10 ನ್ಯೂಟನ್ ತಗೊಳ್ಳೋಣ. ಈ ಎರಡು ಕ್ಯೂ ಮಧ್ಯದಲ್ಲಿ ಈಗ ಒಂದು ಅರ್ಧ ಡಿಸ್ಟೆನ್ಸು, ಎಷ್ಟೋ ಒಂದು ಡಿಸ್ಟೆನ್ಸ್ ಬಂದು ಒಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇದೆ ಅಂದರೆ ಅಲ್ಲಿ ಫುಲ್ ತಗೊಳ್ಳೋಣ ಬಿಡಿ. ಫುಲ್ ತೊಗೊಂಡ್ರೆ ಏನೋ ಈಸಿ ಆಗುತ್ತೆ. ಓಕೆ, ಇಲ್ಲಿ ಫುಲ್ ಬಂದ್ಬಿಟ್ಟು ಏನೋ ಮೆಟೀರಿಯಲ್ ಬೇರೆ ಮೀಡಿಯಮ್ ಇದೆ, ಏನೋ ಮೀಡಿಯಮ್ ಇದೆ, ಅದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K. ಇದನ್ನು ಏನಾಗುತ್ತೆ, ಫೋರ್ಸು 10 ನ್ಯೂಟನ್ ಇರೋದು ಫೋರ್ಸು 5 ನ್ಯೂಟನ್ ಆಗುತ್ತೆ ಅನ್ಕೋಣ ಎಷ್ಟೋ ಆಗುತ್ತೆ 5 ನ್ಯೂಟನ್, Q2 ಏನೋ. ಏನಕ್ಕೆ ಅಂದರೆ ಬಿಕಾಸ್ ದಿಸ್ K ಗಾಟ್ ರೆಡ್ಯೂಸ್ಡ್. ಇಲ್ಲಿ ಬಂದು ನಿಮಗೆ ಇಫ್ ಐ ಟೇಕ್ ಇಟ್ ಇಸ್ 1/4πε0. ಫಾರ್ಮುಲಾ ಬಂದುಬಿಟ್ಟು ನಾನು ಇಲ್ಲಿ ε0 ಹಾಕಬಾರ್ದು, ಯಾಕೆಂದರೆ ಇಲ್ಲಿ ಎಪ್ಸಿಲಾನ್ ಬಂದುಬಿಟ್ಟು ε0 ಟೈಮ್ಸ್ ಆಫ್ K ಇರುತ್ತೆ. ಸೊ ಇಲ್ಲಿ K ಬರುತ್ತೆ ನಿಮಗೆ 1/Q², ಅಲ್ಲಿ Q ಇರೋದ್ರಿಂದ Q² ಬೈ Q1 Q2 ಅಂದರೆ Q1 Q2 ಬೈ ಇಲ್ಲಿ ಬಂದು ಯಾವುದೋ ಒಂದು ಸೇಮ್ ಆರ್, ಇಲ್ಲಿ ಯಾವ ಆರ್ ಇದೆಯೋ ಅದೇ ಸೇಮ್ ಆರ್ ಇಲ್ಲಿ R² ಅನ್ಕೊಂಡು D² R² ಅನ್ಕೊಳ್ಳಿ ಏನೋ ಒಂದು. ಈಗೇನಾಗುತ್ತೆ ಅಂದರೆ 10 ನ್ಯೂಟನ್ ಇರೋದು 5 ನ್ಯೂಟನ್ ಏನಕ್ಕಾಗಿದೆ, ಬಿಕಾಸ್ ಇಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಇನ್ಸರ್ಟ್ ಮಾಡಿದ್ದೀವಿ. ಓಕೆ ಫೈನ್, ನಾನೀಗ ವಿತೌಟ್ ಇನ್ಸರ್ಟಿಂಗ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಇನ್ಸರ್ಟ್ ಮಾಡಲ್ಲ, ಬಟ್ ಐ ವಾಂಟೆಡ್ ಟು ಹ್ಯಾವ್ ಸೇಮ್ ಫೋರ್ಸ್. ಆ್ಯಕ್ಚುಲಿ 10 ನ್ಯೂಟನ್ ಇದೆ, ಬಟ್ ಅದು ನಾನು 5 ನ್ಯೂಟನ್ ಮಾಡಬೇಕು. ಹೆಂಗೆ ಮಾಡ್ತೀಯಾ,
ಹೆಂಗೆ ಮಾಡ್ತೇವೆ 500ನ ಈ ಬೇಸಿಕಲಿ ಡಿಸ್ಟೆನ್ಸ್ನ ಚೇಂಜ್ ಮಾಡಿ, ಡಿಸ್ಟೆನ್ಸ್ನ ಇನ್ಕ್ರೀಸ್ ಮಾಡಿ. ಬಿಕಾಸ್ ನೀವು ಫೋರ್ಸ್ ಡಿಕ್ರೀಸ್ ಮಾಡೋಕ್ಕಂದ್ರೆ ಮೇ ಬಿ ಡಿಪೆಂಡ್ ಆನ್ ಲೈಕ್ ಚಾರ್ಜ್ ಅನ್ಲೈಕ್ ಚಾರ್ಜಸ್ ನೀವು ಡಿಸ್ಟೆನ್ಸ್ನ ಚೇಂಜ್ ಮಾಡೋಕ್ಕಾಗುತ್ತೆ. ಇಲ್ಲಿ 10 ನ್ಯೂಟನ್ ಇದೆ, ಇಲ್ಲಿ 5 ನ್ಯೂಟನ್. ಹಿಂಗಾಗುತ್ತೆ ಡಿಸ್ಟೆನ್ಸ್ನ ಇನ್ಕ್ರೀಸ್ ಮಾಡಿ. ಅಂದರೆ ನಾನು ಏನು ಮಾಡ್ತೀನಿ ಈಗ, ಸೊ ಈ ಡಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡ್ತೀನಿ ಈಗ, ಸೊ ದಟ್ ಫೋರ್ಸ್ ವಿಲ್ ಬಿಕಮ್ ಸೇಮ್ 5 ನ್ಯೂಟನ್ ಓನ್ಲಿ. ಇಲ್ಲಿರೋದು ಹಾಫ್ ಆಗಿದೆ, ಇಲ್ಲಿ ನಿಮಗೆ 5 ನ್ಯೂಟನ್ನೇ ಫೋರ್ಸ್ ಬರಬೇಕು ನಿಮಗೆ. ಸೊ ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡೋಕ್ಕಾಗುತ್ತೆ. ಇಲ್ಲಿ ಹೊಸ ಡಿಸ್ಟೆನ್ಸ್ ಏನಾಗುತ್ತೆ, ಐ ವಿಲ್ ಟೇಕ್ ಇಟ್ ಇಸ್ 1/4πε0. ನಾನು ಹೇಳ್ತಾ ಇದ್ದೀನಿ, ಸೊ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಕೆ, ಬಟ್ ಐ ವಾಂಟ್ ಸೇಮ್ 5 ನ್ಯೂಟನ್ ಹಿಯರ್. ಸೊ ನಾನು ಇಲ್ಲಿ ಕ್ಯೂ ಇಲ್ಲಿ ಹೇರ್ ಅಂತ ತೊಗೊತಾ ಇದ್ದೆ ನಾನು. ಸೊ ದೆನ್ ಕ್ಯೂ ಡಿವೈಡೆಡ್ ಬೈ ಅದೊಂದು r² ಅಂತ. ಸೊ ನ್ಯೂ ಡಿಸ್ಟೆನ್ಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. 10 ನ್ಯೂಟನ್ ಇದೆ, ಡೆಲ್ಟ್ರಿಕ್ ಕಾನ್ಸ್ಟೆಂಟ್ ಹಾಕಿದ್ರೆ 5 ನ್ಯೂಟನ್ ಆಗುತ್ತೆ. ಏನಕ್ಕೆ ಅಂದರೆ ಡಿಸ್ಟೆನ್ಸ್ ಎರಡು ಸೇಮ್ ಸೇಮ್ ಇರುತ್ತೆ. ಬಟ್ ನನಗೆ ವಿತೌಟ್ ಡೆಲ್ಟ್ರಿಕ್ ಕಾನ್ಸ್ಟೆಂಟ್ ನಾನು ಅದನ್ನ 5 ನ್ಯೂಟನ್ ಮಾಡಬೇಕು. ಹೆಂಗೆ ಮಾಡ್ತೀಯಾ, ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡು. ಸೊ ಇದನ್ನು ನಾವು ಆರ್ ಎಫೆಕ್ಟಿವ್ ಅಂತ ಹೇಳ್ತೀವಿ, ಎಫೆಕ್ಟಿವ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಎಫೆಕ್ಟಿವ್ ಡಿಸ್ಟೆನ್ಸ್ ಈ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ನಿಮ್ಗೆ ನೋಡಿ ಕ್ವಶನ್ ಎಲ್ಲ 1 ನಿಮಿಷ ರೀ, ನಾನು ಕ್ವಶನ್ ಯಾವುದು ಮುಗಿಸ್ಬಿಟ್ಟು ಆಲ್ರೆಡಿ ನಿಮ್ಗೆ ಆನ್ಸರ್ ಹೇಳಿದ್ದೀನಿ ಅಂತ. ಬಟ್ ಕಾನ್ಸೆಪ್ಟ್ ಇದು ಎಫೆಕ್ಟಿವ್ ಡಿಸ್ಟೆನ್ಸ್ ಬಂದು ಆರ್. ಸೊ ಹೆಂಗೆ ಈಕ್ವೇಟ್ ಮಾಡ್ತೀರಾ, ಸೊ ಇದೆರಡನ್ನು ಈಕ್ವೇಟ್ ಮಾಡಿದ್ರೆ kr² ಮಸ್ಟ್ ಬಿ ಈಕ್ವಲ್ ಟು r². ಏನಪ್ಪ, r² ಇಸ್ ಈಕ್ವಲ್ ಟು k ಇಂಟು r². ವಾಟ್ ಈಸ್ r ಇಸ್ ಈಕ್ವಲ್ ಟು √k ಇಂಟು r. ಅರ್ಥ ಆಗಲ್ವಾ, ಸಿಂಪಲ್. ಅದಕ್ಕೆ √k. ನೀವು ಈ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಯಾವ ಬುಕ್ಕಲ್ಲಿ ಸರ್ಚ್ ಮಾಡಿ ಇಲ್ಲ, ಬಿಕಾಸ್ ದಿಸ್ ಇಸ್ ಅನಲೈಸಿಂಗ್. ನೀವು ಒಂದು ಬುಕ್ ತೊಗೊಂಬೋದು, ಯಾವುದೋ ಬುಕ್ ತೊಗೊಂಬಿಟ್ಟು ಇದಕ್ಕೆ ಆನ್ಸರ್ ನೋಡಿ ಅವ್ನು ಡೈರೆಕ್ಟಾಗಿ ಒಂದು ಫಾರ್ಮ್ ಹಾಕ್ಬಿಡ್ತಾ ಕೊಟ್ಬಿಡ್ತಾನೆ ಅಂತ ಹಂಗೆ. ಸೊ ಯಾಕೆ √k ಇದನ್ನು ಅರ್ಥ ಮಾಡ್ಕೊಬೇಕು ನಾವು ಯಾವತ್ತಾಗಲಿ. ಸೊ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇವತ್ತು √k ಬರುತ್ತೆ. ನಾನು ಇನ್ನೊಂದು ಕ್ವಶನ್ ಹೇಳ್ತೀನಿ ನೋಡಿ. ಈಗ ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಲ್ಲಿ ನಾನು ಇನ್ನೊಂದು ಕ್ವಶನ್ ಹೇಳ್ತೀನಿ. ನೀವು ಯಾವ ಬೇಕಾದ್ರೂ ಮಾಡ್ಬೋದು ಆ್ಯಕ್ಚುಲಿ. ಯಾವುದೋ ಇನ್ನೊಂದು ಕ್ವಶನ್ ತಗೊಂಡಾಗ ಕ್ಯೂ ಏನಪ್ಪ, ಇಲ್ಲಿ ನಾನೀಗ 1/3 ಆಫ್ ಎ ಡಿಸ್ಟೆನ್ಸ್ ಅಂದರೆ ಏನು, d/3 ಡಿಸ್ಟೆನ್ಸ್ ಆರ್ r/3 ಡಿಸ್ಟೆನ್ಸ್ನ ನಾನು ಐ ಪುಟ್ 1 more ಮೆಟೀರಿಯಲ್ ಆಫ್ ಡೆಲ್ಟ್ರಿಕ್ ಕಾನ್ಸ್ಟೆಂಟ್ 9. ಇಲ್ಲಿ ನಾನು ಏನು ಮಾಡ್ತೀನಿ, ಏನೂ ಇಲ್ಲ, ಹೇರೇ ಇದೆ ಇಲ್ಲಿ 2d/3. ಅಂದರೆ ಟೋಟಲ್ ಬಂದು d/3 9 ಇದೆ, 2d/3 ನಥಿಂಗ್ ಇಸ್. ಆನ್ಸರ್ ಹೇಳಿದಕ್ಕೆ ಡೈರೆಕ್ಟಾಗಿ ನೀವು ಆನ್ಸರ್ ಹೇಳ್ಬೋದು. ಈಗ ಎಷ್ಟು ಈಸಿ, ಏನು √9 ಅಲ್ಲಿ ಏನು ಡೆಲ್ಟ್ರಿಕ್ ಕಾನ್ಸ್ಟೆಂಟ್ 9 ಅಲ್ವಾ, 9 ತಗೊಳ್ಳಿ 3 ಇಂಟು d/3 ಎಷ್ಟಪ್ಪ, d ಪ್ಲಸ್ 2d/3 ಎಷ್ಟು 5d/3. 5d/3 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 25/9. ಅದು ಕೆಳಗಡೆ ಇರುತ್ತೆ ಡಿನಾಮಿನೇಟರಲ್ಲಿ, ಮೇಲೆ ಹೋದ್ರೆ ಏನಾಗುತ್ತೆ 5/20. ಸಾರಿ ಏನಂದರೆ 25/9 9/25 ಆಗುತ್ತೆ. ಎಷ್ಟು ಈಸಿ, ಅರ್ಥ ಆಯ್ತಲ್ಲ. ದಿಸ್ ಈಸ್ ಕಾಲ್ಡ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಗೆ ಏನೋ ಒಂದು ಕ್ವಶನ್ ಹೇಳ್ಬಿಟ್ಟು ಆನ್ಸರ್ ಹೇಳ್ಬಿಟ್ಟು ಮುಗಿದಲ್ವ. ಕಾನ್ಸೆಪ್ಟ್ ಹೇಳಿ ಆನ್ಸರ್ ಯಾವ ರೀತಿ ಶಾರ್ಟೆಸ್ಟ್ ಆಗಿ ಮಾಡಬೇಕು, ಯಾವ ರೀತಿ ಕ್ವಿಕ್ಕಾಗಿ ನಮ್ಮ ಥಿಂಕಿಂಗ್ ಇರಬೇಕು, ಮತ್ತು ಅದೇ ಕ್ವಶನ್ನ ಯಾವ ರೀತಿ ಟ್ವಿಸ್ಟ್ ಮಾಡಬೇಕು, ಮತ್ತು ಕ್ವಶನ್ ಫಾರ್ಮಲ್ಲಿ ಏನೋ ಒಂದು ಇದೆ ಅಂದರೆ ಯಾಕಲ್ಲಿದೆ, ಮತ್ತು ಅದೇ ರೀತಿ ಯಾವ ರೀತಿ ಕ್ವಶನ್ ಮಾಡಿ ನೀವು ಈಗ ಯಾವ ರೀತಿ ಈ ಕ್ವಶನ್ ಬಂದು ನೀವು ಮಾಡ್ತೀರಾ. ನೀವು ಐ ಆಮ್ ವೆರಿ ಮಚ್ ಶ್ಯೂರ್ ನಿಮ್ಗೆ ಟಫ್ ಆದ ಕ್ವಶನ್ ಯಾವುದು ಇದೇ ರೀತಿ ಕ್ವಶನ್ ನಿಮ್ಗೆ ಗೊತ್ತಾಗ್ತದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಹೇಳ್ತೀನಿ. ಅರ್ಥ ಆಯ್ತಲ್ಲ, ಸಚ್ ಎ ಸಿಂಪಲ್ ಥಿಂಗ್ ಇಟ್ ಇಸ್. ಸೊ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ಸೊ ದಟ್ಸ್ ಅ ಫಾರ್ಮುಲಾ ಇಸ್ there, but forget about formula. Remember that to multiply √k with whatever the distance where the dielectric is kept, then add the remaining distance. ಅದೇ ಎಫೆಕ್ಟಿವ್ ಡಿಸ್ಟೆನ್ಸ್, ಅದನ್ನ ನಾವು ಎಫೆಕ್ಟಿವ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೂಪರ್ ಅಲ್ವಾ, ಅದು ಓಕೆ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. 2 spheres of electric charge, 2 spheres of, ಇದಾದ್ಮೇಲೆ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಡೈಪೋಲ್ ಬೈ ಕ್ವಶನ್. ಅಲ್ಲಿ ಆಲ್ಮೋಸ್ಟ್ 10 ಕ್ವಶನ್ಸ್ ಇದೆ. ಈಗ ಇಲ್ಲಿ ನೋಡಿ, ಇದು ಕ್ವಶನ್ ಅಂತೂ ಎಷ್ಟೊಂದು ಎಲ್ಲೋ ಕೇಳ್ತಾನೆ ಇರ್ತಾರೆ. ನೀಟಲ್ಲಿ 2019 ಸೇಮ್ ಕ್ವಶನ್ ಬಂದಿದೆ. ಈಗ ಏನು ಗೊತ್ತಾ, ಅವರು ಕ್ವಶನ್ಸ್ ಎಲ್ಲ ಸೇಮ್ ಹೇಳ್ಕೊ, ಅಲ್ಲಿ ಇಲ್ಲಿ ಟ್ವಿಸ್ಟ್ ಮಾಡ್ತಾ ಇರ್ತಾರೆ ಅಷ್ಟೇ. ಒಂದು ಕಡೆ d/3 2d/3 ಏನೋ ಒಂದು ಚೇಂಜ್ ಅಷ್ಟೇ. ಈ ಕ್ವಶನ್ ನೋಡಿದ್ದು. ಸೊ 2 spheres of electric charges plus 2 ನ್ಯಾನೋ ಕೂಲಮ್ಸ್ ಆ್ಯಂಡ್ ದೆನ್ -8 ಎರಡು ಚಾರ್ಜಸ್ ಇರುತ್ತೆ. ಕ್ವಶನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. 2 spheres of electric charges 2 ನ್ಯಾನೋ ಕೂಲಮ್ಸ್ ಎರಡು ಇರುತ್ತೆ. ಒಂದು +2 ನ್ಯಾನೋ ಕೂಲಮ್ ಒಂದು ಚಾರ್ಜ್, ಇನ್ನೊಂದು ಬಂದು -8 ನ್ಯಾನೋ ಕೂಲಮ್ಸ್. ಏನು ಮಾಡ್ತೀವಿ ಇಲ್ಲಿಗ, ಆರ್ ಪ್ಲೇಸ್ ಎ ಡಿಸ್ಟೆನ್ಸ್ d ಅಪಾರ್ಟ್. ಕ್ವಶನ್ ಏನು, 2 ನ್ಯಾನೋ ಕೂಲಮ್ಸ್ ಮತ್ತು 8 ನ್ಯಾನೋ ಕೂಲಮ್ಸ್ನ ನಾವು d ಅಪಾರ್ಟ್ ಇಡ್ತೀವಿ. ಈಗ ತಾನು ಊಟ ಮಾಡ್ಕೊಂಬಂದಿ ಅದಕ್ಕೆ ಓಕೆ, ನಿಮ್ಗೆ ಕ್ವಶನ್ ಮಾಡೋಣ ಅಂದ್ಬಿಟ್ಟು. ಸೊ 2 ನ್ಯಾನೋ ಕೂಲಮ್ ಮತ್ತು 8 ನ್ಯಾನೋ ಕೂಲಮ್ಸ್ನ ನಾನು d ಅಪಾರ್ಟ್ ಇಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಇಫ್ ದೇ ಆರ್ ಅಲೌಡ್ ಟು ಟಚ್ ಈಚ್ ಅದರ್, ಓಕೆ ಏನು ಮಾಡ್ತಾರೆ, ಎರಡು ಆದಮೇಲೆ ಇದನ್ನ ಟಚ್ ಮಾಡ್ತೀವಿ. ಎರಡು ಟಚ್ ಮಾಡಿಬಿಟ್ಟು ಏನಾಗುತ್ತೆ, ಎರಡು ಇಲ್ಲಿ ಹತ್ರ ಬರುತ್ತೆ. ಹಿಂಗೆ ಟಚ್ ಮಾಡಿ ಮತ್ತೆ ಸಪ್ರೇಟ್ ಮಾಡ್ತೀವಿ. +2 ನ್ಯಾನೋ ಕೂಲಮ್ಸ್
-8 ಅನ್ಕೊಂಡು ಟಚ್ ಮಾಡ್ತೀವಿ. ಟಚ್ ಮಾಡಾದಮೇಲೆ ಮತ್ತೆ ಇನ್ನೊಂದು ಏನಂದರೆ ಮತ್ತೆ ಅದನ್ನ ಸಪ್ರೇಟ್ ಮಾಡ್ತೀವಿ. ಆ್ಯಂಡ್ ದೆನ್ ಇಫ್ ದೇ ಆರ್ ಅಲೋ ಟು ಟಚ್ ಈಚ್ ಅದರ್, ವಾಟ್ ಈಸ್ ಅ ನ್ಯೂ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಸೊ ದಟ್ ರಿಪಲ್ಸಿವ್ ಫೋರ್ಸ್, ಇಲ್ಲಿ ಫೋರ್ಸ್ ಬಂದು ಇಲ್ಲಿ ಬಂದು ಆಲ್ರೆಡಿ ನೋಡಿ ಇಲ್ಲಿ ಬಂದು ಫೋರ್ಸ್ ಬಂದು ಇಲ್ಲಿ ಬಂದು ಅಟ್ರಾಕ್ಟಿವ್ ಇರುತ್ತೆ, ಪ್ಲಸ್ ಮತ್ತು ಮೈನಸ್. ನೀವು ಯೋಚನೆ ಮಾಡಿ, ಅಲ್ಲಿ ಕ್ವಶನ್ ಕೊಡಿಸ್ಲೇಬೇಕಲ್ಲ, ಕೊಟ್ಟಿದ್ರೆ ಆದ್ರೂ ಇದನ್ನ ಮತ್ತೆ ಸಪ್ರೇಟ್ ಮಾಡಿ, ಇಲ್ಲಿ ಮತ್ತೆ ಸಪ್ರೇಟ್ ಮಾಡಿ ತೊಗೊಂಬರ್ತೀನಿ. ಈಗ ಏನು ಮತ್ತೆ ಅದೇ ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ. ಈಗ ನಾನು ಡಿಸ್ಟೆನ್ಸ್ ಎಲ್ಲಾದರೂ ಇಡ್ಬೋದು, ಐ ಡೋಂಟ್ ನೋ. ಕ್ವಶನ್ ಈಸ್ ಎಷ್ಟು ಡಿಸ್ಟೆನ್ಸಲ್ಲಿ ಇರ್ತೀಯಾ, ಎಷ್ಟು ಡಿಸ್ಟೆನ್ಸಲ್ಲಿ ಇರ್ತೀಯಾ, ಎಷ್ಟು ಡಿಸ್ಟೆನ್ಸಲ್ಲಿ ಇರ್ತೀಯಾ, ಸೊ ದಟ್ ದ ಫೋರ್ಸ್ ವಾಟ್ ಎವರ್ ಯು ಗಾಟ್ ಹಿಯರ್ ಎಫ್, ದಟ್ ಎಫ್ ರಿಮೈನ್ಸ್ ಸೇಮ್. ಸೂಪರ್ ಕ್ವಶನ್ ಇದು. ಇದೇ ಕ್ವಶನ್ ನೀಟಲ್ಲಿ ಕೇಳ್ತಾ ಇರ್ತಾರೆ. ಮೊನ್ನೆ 2019 ಮೊನ್ನೆ ನೀಟ್ ಅಂತಲ್ಲ, ಇವನ್ ನೀಟಲ್ಲಿ JEE ಕೂಡ ಕೇಳ್ತಾ ಇರ್ತಾರೆ. ಸೊ ಸಮ್ ಅಮೌಂಟ್ ಆಫ್ ಚಾರ್ಜ್ ಇಸ್ ಟ್ರಾನ್ಸ್ಫರ್ ಫ್ರಮ್ ಹಿಯರ್ ಟು ಹಿಯರ್. ಇನ್ಫ್ಯಾಕ್ಟ್ ನೀಟ್ 2019 ಕ್ವಶನ್ ಇದೇ ರೀತಿ ಇತ್ತು. 25% ಆಫ್ ಚಾರ್ಜಸ್ ಟ್ರಾನ್ಸ್ಫರ್ ಫ್ರಮ್ ಒನ್ ಚಾರ್ಜ್ ಟು ಅದರ್ ಒನ್, ದೆನ್ ವಾಟ್ ಇಸ್ ಎ ನ್ಯೂ ಡಿಸ್ಟೆನ್ಸ್ ಸೊ ದಟ್ ಫೋರ್ಸ್ ರಿಮೈನ್ಸ್ ಸೇಮ್. ಎರಡು ಎಲ್ಲ ಸೇಮ್ ಕ್ವಶನ್ನೇ, ಅದು ಸ್ವಲ್ಪ ಹಂಗೆ ಆಲ್ಟ್ರೇಷನ್ ಮಾಡ್ತಾ ಇರ್ತಾರೆ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಇಸ್ ದ ಕಿಂಗ್. ಓಕೆಪ್ಪ, ಏನು ಫಸ್ಟ್ ಆಫ್ ಆಲ್ ಈ ಫೋರ್ಸ್ ಯಾವುದು ನೀವು ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ವಾಟ್ ಈಸ್ ದ ನ್ಯೂ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಟು ಗೆಟ್ ದ ರಿಪಲ್ಸಿವ್ ಫೋರ್ಸ್ ಆಫ್ ಸೇಮ್, ಅಂದರೆ ಅವನೇ ರಿಪಲ್ಸಿವ್ ಫೋರ್ಸ್ ಕೊಟ್ಬಿಟ್ಟಿದ್ದಾರೆ. ಆಬ್ವಿಯಸ್ಲಿ ರಿಪಲ್ಸಿವ್ ಫೋರ್ಸ್ ಇರ್ತಲ್ವಾ, ಏನಕ್ಕೆ ಅರ್ಥ ಮಾಡ್ಕೊಳ್ಳಿ. +2 ನ್ಯಾನೋಕೂಲಮ್ -8 ನ್ಯಾನೋಕೂಲಮಲ್ಲಿ ಎರಡು ಟಚ್ ಮಾಡಿದಾಗ ಇಲ್ಲಿ +2 ನ್ಯಾನೋಕೂಲಮ್ +8, ಇದು -6 ನ್ಯಾನೋಕೂಲಮ್ ಬರುತ್ತೆ. ಏನಕ್ಕೆ +2 ನ್ಯಾನೋಕೂಲಮ್ ಮತ್ತು -2 ರಿಯಾಕ್ಟ್ ಆಗಿ ನ್ಯೂಟ್ರಲ್ ಆಗಿಬಿಡುತ್ತೆ, ಮತ್ತು -6 ನ್ಯಾನೋಕೂಲಮ್ಸ್ ಇರುತ್ತೆ ಇಲ್ಲಿ. ಅಂದರೆ ಇದು ಮತ್ತೆ ಅದನ್ನು ಡಿವೈಡ್ ಮಾಡ್ತಾ ಇದ್ದೀನಿ, ಮತ್ತೆ ಎರಡು ಸಪ್ರೇಟ್ ಮಾಡ್ತೀನಿ. ಸೊ -3 ನ್ಯಾನೋಕೂಲಮ್ ಇಲ್ಲಿ ಬರುತ್ತೆ, ಮತ್ತು -3 ನ್ಯಾನೋಕೂಲಮ್. ಅಂದರೆ ಆ್ಯಡ್ ದೆಮ್ ಆ್ಯಂಡ್ ಡಿವೈಡ್ ದೆಮ್. ಸೊ ಎರಡು ನೆಗೆಟಿವ್ ಅಂತ ರಿಪಲ್ಸಿವ್ ನಿಮ್ಗೆ ಗೊತ್ತಿರೋದೆ. ಆಪ್ಷನ್ ಏನೀಗ ಇದರಲ್ಲಿ ಏನಪ್ಪ ಡಿಸ್ಟೆನ್ಸ್ ಸೊ ದಟ್ ಫೋರ್ಸ್ ರಿಮೈನ್ಸ್ ಸೇಮ್. ಆಪ್ಷನ್ ಬಂದು ಎ ಬಂದು D/2, ಬಿ ಬಂದ್ಬಿಟ್ಟು ನಿಮಗೆ D, ಸಿ ಬಂದ್ಬಿಟ್ಟು 3D/4, ಡಿ ಬಂದ್ಬಿಟ್ಟು 4D/3. ಓಕೆನಾ? ಫಸ್ಟ್ ನಾನು ಹೇಳ್ತೀನಿ, ಯಾವತ್ತಾಗಲಿ ನಾವು ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಬೇಕು, ಡೈರೆಕ್ಟಾಗಿ ಎಲಿಮಿನೇಟ್ ಮಾಡಬೇಕು. ಯಾವುದಿಲ್ಲ ನೋಡಿ ಎಲಿಮಿನೇಟ್ ಮಾಡೋಣ. ಈಗ ಕಾಮನ್ ಸೆನ್ಸು 2 × 8 16 ಫೋರ್ಸ್ ಇದೆ, 16 ನ್ಯೂಟನ್ ಫೋರ್ಸ್ ಇದೆ. 2 × 8 ಅಂದರೆ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. F = 1/4πε0 Q1 Q2/r². ಈಗ ನನಗೆ ಡಿಸ್ಟೆನ್ಸ್ ಫೈನ್ ಮಾಡಬೇಕು, D² ಅಂದ್ಕೊಳ್ಳಿ ಇನಿಷಿಯಲಿ, ಆಯಿತಾ? ಸೊ ನಮಗೀಗ ನಾನು ಇದನ್ನೆಲ್ಲ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಸೊ ಐ ಆಮ್ ಥಿಂಕಿಂಗ್ ಇಫ್ ಐ ವಾಂಟ್ ಟು ಪ್ಲೇಸ್ ಅಟ್ ಸೇಮ್ ಡಿಸ್ಟೆನ್ಸ್, 2 × 8 16 ಇದೆ ನ್ಯೂಟನ್ ಅರ್ಲಿಯರ್, 2 × 8 16 ಇದೆ, ಇವೆಲ್ಲ ಕಾನ್ಸ್ಟೆಂಟ್ ತಗೊಳ್ಳಿ. 3 × 3 9 ಇದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, 16 ಇರೋದು 9, ಇಲ್ಲಿ 9 ವ್ಯಾಲ್ಯೂ ಬರುತ್ತೆ ಅಷ್ಟೇ. ಅಂದರೆ ಬಟ್ ಐ ವಾಂಟ್ ಟು ಹ್ಯಾವ್ 16 ಓನ್ಲಿ. ಅಂದರೆ ಫೋರ್ಸ್ ನಮಗೆ ಸೇಮ್ ಇರಬೇಕು. ನೀವು ಫೋರ್ಸ್ ಇರೋಕ್ಕೆ ಏನು ಮಾಡೋಕ್ಕಿಲ್ಲ, ಇದರ ಡಿಸ್ಟೆನ್ಸ್ ಏನು ಮಾಡೋಕ್ಕೀಗ, ಡಿಸ್ಟೆನ್ಸು ಇದನ್ನು ಡಿಕ್ರೀಸ್ ಮಾಡಬೇಕು. ಹಳೆ ಡಿಸ್ಟೆನ್ಸ್ ಏನು D ಇದೆಯೋ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು. ಅರ್ಥ ಮಾಡ್ಕೊಳ್ಳಿ, ಇನಿಷಿಯಲಿ 8 ಕೂಲಂಬು 2 ಕೂಲಮ್ಸ್ ಅಲ್ಲಿ 8 ಮತ್ತು 2 ಇದೆ. ಸೊ ಫೋರ್ಸ್ ತುಂಬ ಜಾಸ್ತಿ ಇರುತ್ತೆ. ನನಗೆ ಏನಾಗಿದೆ, ಎರಡೂ ಚಾರ್ಜ್ ಡಿಕ್ರೀಸ್ ಮಾಡಿಬಿಟ್ಟಿದ್ದೀನಿ. ಈಗ ಫೋರ್ಸ್ ಆಬ್ವಿಯಸ್ಲಿ ಅದೇ ಡಿಸ್ಟೆನ್ಸಲ್ಲಿ ಇಟ್ಟರೆ ಫೋರ್ಸ್ ಕಮ್ಮಿ ಆಗುತ್ತೆ, ಅದೇ ಡಿಸ್ಟೆನ್ಸಲ್ಲಿ ಇಟ್ಟರೆ. ಬಟ್ ನಾನು ಏನು ನೋಡೋಕ್ಕದನ್ನ ಈಗ ನೆಕ್ಸ್ಟಿಂದ ಸೊ ದಟ್ ನನಗೆ ಬಟ್ ಐ ವಾಂಟ್ ದ ಸೇಮ್ ಫೋರ್ಸ್, ಅಂದರೆ ಇದನ್ನ ಸ್ವಲ್ಪ ಮುಂದೆ ಪುಷ್ ಮಾಡಿ. ಈಗ ಚಾರ್ಜ್ ಕಮ್ಮಿ ಆಗಿರೋದ್ರಿಂದ ಡಿಸ್ಟೆನ್ಸ್ ಕಮ್ಮಿ ಮಾಡಿ. ಡಿಸ್ಟೆನ್ಸ್ ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ ಫೋರ್ಸ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಡಿಸ್ಟೆನ್ಸ್ ಇಸ್ ಇನ್ ದ ಡಿನಾಮಿನೇಟರ್. ಅರ್ಥ ಮಾಡ್ಕೊಳ್ಳಿ ಆಯಿತಾ? ಸೊ ಇದನ್ನು ನಾನು ಆಬ್ವಿಯಸ್ಲಿ ಡಿಸ್ಟೆನ್ಸ್ ಏನು ಮಾಡೋಕ್ಕೆ ಈಗ ಕಮ್ಮಿ ಮಾಡಬೇಕು. ಯಾವ್ದು ಕಮ್ಮಿ ಇದೆ ಡಿಸ್ಟೆನ್ಸ್ ಇಲ್ಲಿ ಚೆಕ್ ಮಾಡಿ. ಅಲ್ಲಿಯೇ D ಇದೆ, ಇಲ್ಲಿ ಯಾವ್ದು ಇರಬೇಕು, Dಗಿಂತ ಕಮ್ಮಿ ಇರಬೇಕು. ಒಂದು ಆಪ್ಷನ್ ಆಲ್ರೆಡಿ Dನೇ ಕೊಟ್ಟಿದ್ದಾನೆ, ಇಟ್ಸ್ ನಾಟ್ ಪಾಸಿಬಲ್, ತೆಗೆದುಸಾಕಿ. ಓಕೆ, ನಾಟ್ ಪಾಸಿಬಲ್. ದೆನ್ ಆಯಿತು, D/2 ಆಗ್ಬೋದು, ನೋ ಪ್ರಾಬ್ಲಮ್, ಇಟ್ ಮೇ ಬಿ ಪಾಸಿಬಲ್. ಓಕೆ, 3D/4 ಕೂಡ D ಕಮ್ಮಿ ಇದೆ, ಸೊ ಆಗ್ಬೋದು. 4D/3 1.5, ಇನ್ನೂ ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡೋಕ್ಕೆ ಇದ್ದಾರೆ. ನೋ, ದಟ್ಸ್ ನಾಟ್ ಪಾಸಿಬಲ್. ಸೊ ಆಯಿತು ನೋಡಿ, ಆಪ್ಷನ್ಗೆ 2 ಅಂತ ನೀವು ಕ್ವಶನ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಹಂಗೆ 2 ತೆಗೆದು ಬಿಸಾಕ್ಬೋದು. ಇಲ್ಲ ಯಾವುದೋ 1 2 ಒದ್ದೋಡ್ಸಾರ್ಬೋದು ನಾವು. 2 ಆಪ್ಷನ್ ನಮಗೀಗ. ಸೊ ಯುವರ್ ಪ್ರಾಬಿಲಿಟಿ ನಿಮ್ಗೆ ಈಗಲೂ ನೀವು ಏನೋ ಹೆಂಗೋ ಹಾಕ್ಬಿಟ್ರೆ ನಿಮ್ಗೆ ಇನ್ನೂ ಒಂದು ಈಸಿ ಆಯ್ತು ನೋಡಿ. 8 to the 16, 3 3s are 9, 16 ಮತ್ತು 9 ಮತ್ತು ಡಿಸ್ಟೆನ್ಸ್ ಸ್ಕ್ವೇರ್ ಇರುತ್ತೆ. ಸೊ ನನಗೆಲ್ಲೋ ತಲೆ ಹೊಡಿತಾ ಇದೆ, ಏನೋ 3 ಮತ್ತು 4 ಇರಬೇಕು ಅಂತ. ಯಾವ 3 and 4 ಇದೆ? ಇದೊಂದು ಆಪ್ಷನ್ ಏನು ಆನ್ಸರು 3/4 ಅಷ್ಟೇ. ಸೊ ಅರ್ಥ ಮಾಡ್ಕೊಬೇಕು ನೀವು. ಆ್ಯಕ್ಚುಲಿ ಇದು ಆ್ಯಕ್ಚುಲ್ ಮೆಥಡು. ಹಿಂಗೆ ನೀವು ಅರ್ಥ ಮಾಡ್ಕೊಂಡು ಮಾಡಬೇಕು. ಇಲ್ಲ ಸರ್, ನಾನು ಯಾವತ್ತೇ ಆಗಲಿ ನಿಮಗೆ ಶಾರ್ಟಾಗಿ ಹೇಳ್ತೀನಿ, ಮತ್ತು ಯಾವ ರೀತಿ ನಾವು ಆ್ಯಕ್ಚುಲ್ ಮಾಡೋಕ್ಕಂತ ಹೇಳ್ತೀನಿ. ಈಗ ಆ್ಯಕ್ಚುಲ್ ಮೆಥಡ್ಗೆ ಹೋಗೋಣ, ಯಾವ ರೀತಿ ಆ್ಯಕ್ಚುಲ್ ಮೆಥಡ್ ಮಾಡಬೇಕು ಅಂತ. ಏನು ಹಳೆ ಫೋರ್ಸ್ ಏನು? ಹಳೆ ಫೋರ್ಸ್ ತೊಗೊಳ್ಳಿ. F = ಏನಪ್ಪ ಫೋರ್ಸು? 1/4πε0. ಇವೆಲ್ಲ ಬೇಕಾದ್ರೆ ನಮಗೆ Q1 Q2 2 × 8 16. ನಾನು ನಂಬರ್ ತೊಗೊತಾ ಇಲ್ಲ, ಪಾಸಿಟಿವ್ ನೆಗೆಟಿವ್ ರಿಪಲ್ಸಿವ್ ಬಿಟ್ಬಿಡಿ, ಅವೆಲ್ಲ ಬೇಕಾದ್ರೆ ನಮಗೆ D². ಇದನ್ನು
ನಾನು ಇದು ಹಳೆ ಡಿಸ್ಟೆನ್ಸ್ನ d² d1² ಅಂತ ತೊಗೊತೀನಿ, ಇಲ್ಲ d² ತೊಗೊಂಡೆ ಬಿಡಿ, ಓಕೆ d². ಬಟ್ ಸೆಕೆಂಡಲ್ಲಿ ಫೋರ್ಸ್ ಸೇಮೇ ಇರಬೇಕು, 1/4πε0. 16 ಅಲ್ಲ, ಇಲ್ಲಿ 9 ಅಲ್ವಾ, 9 ಇಲ್ಲಿ ನನಗೆ ಹೊಸ ಡಿಸ್ಟೆನ್ಸು d1². ಈಗ d1 ಏನು ಅಂತ ಕೇಳ್ತಾ ಇದ್ದಾರೆ, ಇದನ್ನೆರಡು ಡಿವೈಡ್ ಮಾಡಿ 1 = ಇದು ಹೋಗುತ್ತೆ 16/d²/9/d1². ಏನಿದೆ 1 = 16. ಕೆಲವರು ಇಲ್ಲಿವರೆಗೂ ಬರ್ತಾರೆ, ಈಗ ಮಾಡಿಬಿಟ್ಟು 4 3 ಇದೆ ಅಂದ್ಬಿಟ್ಟು ಹಾಕ್ಬಿಡ್ತಾರೆ ಹಿಂಗೆ. ಆ್ಯಕ್ಚುಲಿ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್. ಕೆಲವರು 4 3 ಎಲ್ಲ ಗೊತ್ತಿರುತ್ತೆ, ಬಟ್ 4/3 ಹಾಕ್ಬಿಡ್ತಾರೆ. ಸೊ ನಿಮಗೆ ಕಾನ್ಸೆಪ್ಟೇ ಗೊತ್ತಿದ್ರೆ ಡೈರೆಕ್ಟಾಗಿ ಫಸ್ಟೇ ಹೇಳ್ಬೋದು 4/3 ಆನ್ಸರೇ ಇಲ್ಲ ಅಂತ. ಸೊ ಆಬ್ವಿಯಸ್ಲಿ ನಿಮಗೆ 69 ಮೈನ್ ತಕ್ಷಣ 3/4 ಅಂತ ಇಲ್ಲೇ ಹಾಕ್ಬಿಡೋದು. ಬಟ್ ಇಲ್ಲ ಅಂದರೆ ಮಾಡಿ ಇನ್ನೊಂದ್ಸತಿ, ನೋ ಪ್ರಾಬ್ಲಮ್. ಸೊ ಇಲ್ಲಿ d² ಬರುತ್ತೆ, ಇಲ್ಲಿ ಇದು d1²/9 ಬರುತ್ತೆ. ಏನಪ್ಪ ಇದು d1² ಅಲ್ಲಿ ತೊಗೊಂಬನಿ 9 ತೊಗೊಂಬನಿ, 9/16 d² = d1². ಆ್ಯಂಡ್ d1 ರೂಟ್ ಕ್ಯಾನ್ಸಲ್ ಮಾಡಿ ಬಿಸಾಕಿ. ಸೊ d1 = 3/4 × d. ಅಷ್ಟೇ, ಅದು ಆ್ಯಕ್ಚುಲಿ ಮೆಥಡ್. ನೀವು ಯಾವುದೇ ಬುಕ್ ಓಪನ್ ಮಾಡಿದ್ರೆ ಆ ಮೆಥಡ್ ಕೊಟ್ಟಿರ್ತಾರೆ, ಅದೇ ನಿಮ್ಗೆ ಯಾರು ಹಿಂಗೆ ಥಿಂಕ್ ಮಾಡ್ಕೊಂಡು ಗೊತ್ತು ಹೇಳಲ್ಲ. ಸೊ ದಿಸ್ ಈಸ್ ವಾಟ್ ಇಂಪಾರ್ಟೆಂಟ್. ನೀವು ಅಷ್ಟೇ ಒಂದು ಕ್ವಶನ್ ತೊಗೊಂಡ್ರೆ ಥಿಂಕ್ ಮಾಡಬೇಕು, ಥಿಂಕ್. ಸುಮ್ಮನೆ ಏನೋ ಒಂದು ಫಾರ್ಮುಲಾ ಹಾಕೋದು, ಏನೋ ಒಂದು ಫಾರ್ಮುಲಾ ಬೇಡ, ಫಾರ್ಮುಲಾ ಬಿಟ್ಬಿಡಿ, ಆಯ್ತಲ್ವಾ? ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಕ್ವಶನ್ ತುಂಬ ಇದ್ದಾವೆ, ತುಂಬ ನೀಟಲ್ಲಿ ಬಂದಿದೆ, JEE ಬರ್ತಾ ಇರ್ತವೆ. ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತವೆ ಅಷ್ಟೇ. 25% ಚಾರ್ಜ್ 2019 ಬಂದಿದೆ ಸೇಮ್ ಕ್ವಶನ್, 25, ಅದು 4 ಮಾರ್ಕ್ಸ್ ನೀಟಲ್ಲಿ. ಸೊ ಕ್ವಶನ್ಸ್ ಇಂಪಾರ್ಟೆಂಟು, ನಾಟ್ ಕಾನ್ಸೆಪ್ಟ್ ಯಾವುದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಆಗಲಿ. ಲಾಸ್ಟ್ ಕ್ವಶನ್ ನೀವೇ ಮಾಡ್ಬೋದು. ಆ್ಯಕ್ಚುಲಿ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಫಾಸ್ಟಾಗಿ ಮಾಡಿಬಿಡ್ತೀನಿ. 4th ಕ್ವಶನ್ ಏನಪ್ಪ? 4th ಕ್ವಶನ್ ಅಂದರೆ ಈ PDF ಅಲ್ಲಿ ದ 2 spheres are carrying charges 6 microcoulombs and 9 microcoulombs. 2 ಚಾರ್ಜ್ ಇದೆ, ಅದು ಬಂದು 6 microcoulombs, ಇನ್ನೊಂದು ಬಂದ್ಬಿಟ್ಟು 9 microcoulombsನ ಚಾರ್ಜ್ನ ಕ್ಯಾರಿ ಮಾಡ್ತಾ ಇದ್ದಾವೆ. They are separated by distance d. The distance between them is d. Okay, that's well and good. Then they experience a force F. Okay, that's good. When the again ಮಾಡ್ತಾರೆ ಅಂದರೆ, ಈಗ ನಾನು ಇನ್ನೊಂದು ಚಾರ್ಜ್ ತೊಗೊಂಬರ್ತೀನಿ. ಐ ವಿಲ್ ಬ್ರಿಂಗ್ ಒನ್ ಮೋರ್ ಚಾರ್ಜ್. ಆ ಒನ್ ಮೋರ್ ಚಾರ್ಜ್ ಬಂದು -3 microcoulombs. ಅದನ್ನ ಏನು ಮಾಡ್ತೀನಿ ಅಂದರೆ, ಅದನ್ನು ತೊಗೊಂಬಂದು ಇದಕ್ಕೂ ಟಚ್ ಮಾಡ್ತೀನಿ. -3 given to both. ಓಕೆ, ಒಂದಲ್ಲ, ಇದಕ್ಕೂ -3 microcoulomb, ಇದು ಕೂಡ -3 microcoulomb, both. What they're saying is, when a charge of -3 microcoulomb is given to both the spheres. ಮತ್ತೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ಇಂಡಿವಿಜುವಲ್ -3 microcoulomb, ಮತ್ತೆ ಇದಕ್ಕೆ ಇಂಡಿವಿಜುವಲ್ -3 microcoulomb. ಮತ್ತೆ ಇನ್ನೊಂದು ರೀತಿ ಕ್ವಶನ್ ಬರುತ್ತೆ, -3 ತೊಗೊಂಡು ಇಲ್ಲಿ ಟಚ್ ಮಾಡಿ ಮತ್ತೆ ಇಲ್ಲಿ ಟಚ್ ಮಾಡ್ತಾರೆ, ಅದೆಲ್ಲ ಡಿಫ್ರೆಂಟ್ ಟೈಪ್ಸ್ ಬಿಡಿ. ಸೊ ಇಲ್ಲಿ ಮಾತ್ರ ಇಂಡಿವಿಜುವಲಿ ಬೋತ್ ಆರ್ ಗಿವನ್. ಸೊ ವೆನ್ ಚಾರ್ಜ್ ಆಫ್ -3 microcoulomb is given to both the spheres and again kept at a distance as before. ಇಲ್ಲಿ ಟಚ್ ಮಾಡಿಬಿಟ್ಟು ಮತ್ತೆ ಸೇಮ್ ಡಿಸ್ಟೆನ್ಸ್ ಇಡ್ತೀವಿ. ಕ್ವಶನ್ ಏನಾಗುತ್ತೆ ಈಗ, ಈ ಕ್ವಶನ್ ಅಂದರೆ ಈಗ ವಾಟ್ ಈಸ್ ಎ ನ್ಯೂ ಫೋರ್ಸ್ ಏನು? ಆಪ್ಷನ್ಸೇ ಬೇಡ, ಹಂಗೆ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ -3 microcoulomb ಟಚ್ ಮಾಡಿ ಏನಾಗುತ್ತೆ, ಇಲ್ಲಿ 6 microcoulomb ಆಗುತ್ತೆ. ಇಲ್ಲಿ -3 ಕೊಟ್ಟರೆ ಇಲ್ಲಿ 3 microcoulomb ಆಗುತ್ತೆ. ಏನಪ್ಪ ಇಲ್ಲಿ ಹಳೆ ಫೋರ್ಸು? 9 ಎಷ್ಟದು? 6 ಎಷ್ಟದು? 9 54 ಅಲ್ವಾ? 9 6 54. 9 18 ಎಷ್ಟು? 54/18. 54 ಎಷ್ಟು? 3 1/3. ಅಂದರೆ ಇಲ್ಲಿಂದ ಅಲ್ಲಿಗೆ 1/3 ಡಿಕ್ರೀಸ್ ಆಗಿದೆ. ಡಿಸ್ಟೆನ್ಸ್ ಸೇಮ್ ಇದೆ, ಇಲ್ಲಿ ಡಿಸ್ಟೆನ್ಸ್ ಏನು ಡಿಸ್ಟೆನ್ಸ್ ಅದೇ ಡಿಸ್ಟೆನ್ಸ್ ಇದೆ. ಆಗ ಆಬ್ವಿಯಸ್ಲಿ ಚಾರ್ಜ್ ಡಿಕ್ರೀಸ್ ಆಗಿದೆಲ್ಲ, ಫೋರ್ಸ್ ಡಿಕ್ರೀಸ್ ಆಗಬೇಕು. ಮತ್ತು ಇಲ್ಲಿ ಆಪ್ಷನ್ಸ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಅಂತ. 3F, F/9, ಇನ್ನೊಂದೇನು F, ಇನ್ನೊಂದು F/3. ನೋಡಿದ ತಕ್ಷಣ ಹೇಳ್ಬೋದು ಇಲ್ಲಿ ಆಲ್ರೆಡಿ ಚಾರ್ಜ್ ಡಿಕ್ರೀಸ್ ಆಗ್ತಾ ಇದೆ, ಫೋರ್ಸ್ ಡಿಕ್ರೀಸ್ ಆಗಲೇಬೇಕು. ಈ ಆಪ್ಷನ್ಸ್ ಎರಡು ಇಲ್ಲ, ಆಗಲ್ಲ. ಯಾವ ಆಪ್ಷನ್ ಇರೋ? F/9, F/3 ಇದೆ. 9 54, 18, 1/3 ಆಗಿದೆ. ಸೊ 1/3 ಆಗಬೇಕು, ಆನ್ಸರ್ F/3 ಅಷ್ಟೇ. ಆಯ್ತಲ್ವಾ? ಹೆಂಗಿತ್ತು ಕ್ಲಾಸು? ಹೆಂಗಿತ್ತು ಕ್ಲಾಸನ್ನು ಕಮೆಂಟ್ ಮಾಡಿ. ಇದೇ ರೀತಿ ಕ್ವಶನ್ಸ್ನ ನಾನು ಸಾಲ್ವ್ ಮಾಡ್ತೀನಿ. ಆ್ಯಕ್ಚುಲಿ ನಾನು JEE ಮೀನ್ಸ್ JEE ಅಡ್ವಾನ್ಸ್ ಟೀಚರು. ಈ KCET ಕ್ವಶನ್ಸ್ ಎಲ್ಲ ತುಂಬ ಈಸಿ. ಅದೇ ನೀವು JEE ಮೀನ್ಸ್ ಕ್ವಶನ್ ತೊಗೊಂಡ್ರೆ ನೀವು ಹಿಂಗೆ 2 ಎಲಿಮಿನೇಟ್ ಮಾಡೋಕ್ಕೆ ಆಗೋದೇ ಇಲ್ಲ, ನೋಡಿದ ತಕ್ಷಣ ಎಲಿಮಿನೇಟ್ ಮಾಡೋಕ್ಕೆ ಆಗೋದೇ ಇಲ್ಲ. ನಾನು ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಯಾವಾಗಾದರೂ. ಒಂದು JEE ಮೀನ್ 2 ಕ್ವಶನ್ ತೊಗೊಂಡು ಅದೇ ಕ್ವಶನ್ CETಲಿ ಯಾವ ರೀತಿ ಬಂದಿದೆ, ಆಪ್ಷನ್ಸ್ ಹೆಂಗೆ ಚೇಂಜ್ ಆಗಿದೆ, ನೀವು ಹೆಂಗೆ ನಿಮ್ಮ ಅಪ್ರೋಚ್ ಇರಬೇಕು ಅಂತ, 2 ಡಿಫ್ರೆಂಟ್ ಅಪ್ರೋಚ್ ಇರಬೇಕು ಅಷ್ಟೇ. ಸೊ ಯಾವತ್ತೇ ಆಗಲಿ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಕೊಡಿ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ಕ್ವಶನ್ ನೀವು ಯಾವ ಬುಕ್ಕ ತೆಗೆದು ನೋಡಿ, ಈಗ ಕೂಲಂಬ್ಸ್ ಲಾ ಮೇಲೆ ಎಲ್ಲ ಕವರ್ ಮಾಡಿದ್ದೀನಿ. ಸೊ ನೀವು ಯಾವ ಕ್ವಶನ್ ಬೇಕಾದರೂ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅದಾದಮೇಲೆ ಯುವರ್ ಸಪೋರ್ಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಮೀ. ಆ್ಯಂಡ್ ಏನು ಹೇಳ್ಬೇಕು ನಾನು, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಹ್ಯಾಪಿ ಲರ್ನಿಂಗ್.